ಓಂ ಅತ್ತಿತಃ ಸಂಸ್ಮೃತೋಧ್ಯಾತಃ ಕಥಿತಃ ಶ್ರುತಃ ಯೋ ದದಾತ್ಯವೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಮಧ್ವಾಚಾರ್ಯರ ಆಚಾರ ಸಂಹಿತೆ ಅಂತ ಹೇಳಬಹುದಾದ ಒಂದು ಅಪೂರ್ವವಾದ ಕೃತಿ ಕೃಷ್ಣಾಮೃತ ಮಹಾರ್ಣವ. ಅಲ್ಲಿನ ಒಂದು ಮಹತ್ತರವಾದ ಮತ್ತೊಂದು ವೇದವ್ಯಾಸರು ನೀಡಿದ ಪುರಾಣ ಶ್ಲೋಕದ ಒಂದು ಉದ್ಧಾರ. ಮಹಾರ್ಣವದಲ್ಲಿನ 12ನೆಯ ಶ್ಲೋಕ, ಸಮುದ್ರದ 12ನೇ ಅಲೆ ಅಂತ ನಾವು ಅದನ್ನು ಗಮನಿಸಬಹುದು. ಪ್ರತಿಯೊಂದು ಅಲೆ ಬಂದಾಗಲೂ ನಾವು ಅದಕ್ಕೆ ತಲೆ ಕೊಡುವ ಕಥೆ ಅಂತ ಕ್ರಮ. ಶುದ್ಧ ಸ್ನಾನ, ಸಮುದ್ರ ಸ್ನಾನ ಅಂದರೆ ಸಕಲ ತೀರ್ಥಗಳ ರಾಶಿ ಅಂತ. ಹಾಗೆ ಸಕಲ ಚಿಂತನೆಗಳ ಸಾಮ್ರಾಜ್ಯಾಚಾರ್ಯ ಮಧ್ವರ ಕೃಷ್ಣಾಮೃತ ಮಹಾರ್ಣವ ಅದರ 12ನೆಯ ಶ್ಲೋಕ. ಸಕೃದ್ ಅಭ್ಯರ್ಚಿತೋ ಯೇನ ಹೇಳೆಯಾಪಿ ನಮಸ್ಕೃತಃ ಸಯಾತಿ ಪರಮಂ ಸ್ಥಾನಂ ಯತ್ ಸುರೈರಪಿ ದುರ್ಲಭಂ ಅಂತ. ಇಲ್ಲಿ ನಾವಿಷ್ಟರವರೆಗೆ ಪೂಜೆಯ ಬಗ್ಗೆ ಚಿಂತನೆ ಮಾಡುವಾಗ ಸ್ವರ್ಚಿತೆ ಅಂತ ಹೇಳುವಾಗ ಅತ್ಯಂತ ಸ್ಪಷ್ಟವಾಗಿ ಪೂಜೆಯನ್ನು ಮಾಡಿದಾಗ ಅನ್ನುವ ಅರ್ಥವನ್ನು ಕೊಟ್ಟಿದ್ದೆವು. ಪೂರ್ಣ ಪ್ರಮಾಣದಲ್ಲಿ ನಡೆಸಿಕೊಟ್ಟಾಗ ಅಂತ. ಹಾಗಾಗಿ ಪೂರ್ಣ ಪ್ರಮಾಣದ ಪೂಜೆ ಪುನಸ್ಕಾರಗಳೆನ್ನುವುದು ಆಗುವುದೇ ಇಲ್ಲ. ಹೇಳಿದಂಥ ದ್ರವ್ಯಗಳು, ಹೇಳಿದಂಥ ಪ್ರಮಾಣದಲ್ಲಿ ಕಲಶವೇ ಹೇಳುತ್ತಾರೆ ಅವರು ಇಷ್ಟು ಎತ್ತರದಲ್ಲಿ ಇರಬೇಕು ಅಂತ. ಅಷ್ಟೇ ಎತ್ತರದಲ್ಲಿ ಕಲಶವನ್ನೇ ನಾವು ಮಾಡುವುದಿಲ್ಲ. ಅದರ ಅಳತೆ, ಮಾನ, ವ್ಯವಸ್ಥೆ, ಅದರ ಗ್ರೀವ, ಅದರ ಉದರ ಅವೆಲ್ಲ ಎಷ್ಟು ಎತ್ತರದಪ್ಪ ಇರಬೇಕು ಹೇಳ್ತಾರೆ. ಅಷ್ಟು ದೊಡ್ಡ ಕಲಶ ಆಗಬೇಕು. ಕಲಶದಲ್ಲಿ ಹಾಕಬೇಕಾದ ದ್ರವ್ಯಗಳು ಮತ್ತು ಅಷ್ಟಗಂಧ ಅಂತ ಹೇಳ್ತಾರೆ. ಅಷ್ಟಗಂಧಗಳು ಉಪಲಬ್ಧ ಆಗಬೇಕು. ಅಗರುಗಂಧಗಳೆಲ್ಲ ಬಹಳ ಕಡಿಮೆ ಸಿಗುವಂಥದ್ದು. ಅದು ಮಸ್ತು ಪ್ರಮಾಣದಲ್ಲಿ ಹಾಕಲಿಕ್ಕೆ ಸಿಗುವುದಿಲ್ಲ. ಹೀಗಾಗಿ ಪೂಜೆಯೇ ನಮ್ಮದು ಅಸಂಗತವಾಗಿರ್ತದೆ, ನ್ಯೂನವಾಗಿರುತ್ತೆ. ಆದ್ದರಿಂದ ನಾವು ಫಲದಲ್ಲಿ ಪೂರ್ಣತೆಯನ್ನು ಪಡೆಯುವುದಿಲ್ಲ ಅಂತ ಹೇಳಿಕೊಂಡ್ರೆ, ಇಲ್ಲಿ ಹೇಳುತ್ತಾರೆ ಸಕೃದ್ ಅಭ್ಯರ್ಚಿತೋ ಏನ ಹೇಳೆಯಾಪಿ ಅಂತ. ಹೇಳೆಯ ಅಂದರೆ, ಹೇಳ ಅಂದರೆ ನೇವ ಅಂತ ಅರ್ಥ. ನೆವನ, ಹೇಳೆಯ ಅದರ ತೃತೀಯ ವಿಭಕ್ತಿ, ಅದು ಸ್ತ್ರೀಲಿಂಗ, ಹೇಳ ಶಬ್ದ ಅಂತ. ಈ ಪ್ರಯೋಗ, ಈ ಚಿಂತನೆ ಇದು ಹಿಂದೆ ಬಂದಿದೆ. ಭಾಗವತದಲ್ಲಿ ಅಜಾಮಿಳನ ಉಪಾಖ್ಯಾನದಲ್ಲಿ ಒಂದು ಮಾತಿದೆ. ಅವನು ನಾರಾಯಣ ಅಂತ ಕರೆದ. ಯಮದೂತರು ಪಾಶವನ್ನು ಅವನು ಕುತ್ತಿಗೆ ಹಾಕಿದಾಗ ಆಗ ನಾರಾಯಣ ಶಬ್ದ ಹೇಳಿದ್ದಕ್ಕೆ ವಿಷ್ಣುದೂತರು ಬಂದು ಯಮದೂತರನ್ನು ಗದರಿಸಿದ್ದಾರೆ, ಪಾಶವನ್ನು ತರಿದಿದ್ದಾರೆ ಅಂತ ಕತೆ ಬರ್ತದೆ. ಆಗ ಯಮದೂತರು ಹೇಳುತ್ತಾರೆ ವಿಷ್ಣುದೂತರ ಹತ್ರ, ಇವನು ಅಯೋಗ್ಯ, ಅಧರ್ಮ ಮಾಡಿದ್ದಾನೆ, ವಿಷ್ಣು ಧರ್ಮ ಮಾಡಲಿಲ್ಲ, ನೀಚನಿದ್ದಾನೆ, ನರಕಕ್ಕೆ ಯೋಗ್ಯನಿದ್ದಾನೆ ಅಂತ. ಅವರು ಹೇಳುತ್ತಾರೆ ಅವನು ಸಾಯಿ ಹೊತ್ತಿನಲ್ಲಿ ನಾರಾಯಣ ಅಂತ ಕರೆದ್ನಲ್ಲ. ವಾಪಿ ಸ್ಮರನ್ ಭಾವಂ ತ್ಯಜಿತ್ಯಂತೆ ಕಳೆ ಬರಂ ತಂತಮೇಮೈತಿ ಕೌಂತೆ ಸದಾ ತದ್ಭಾವ ಭಾವಿತ ಅಂತ ಕೃಷ್ಣನ ಆದೇಶ. ಕೊನೆ ಹೊತ್ತಿನಲ್ಲಿ ಯಾರನ್ನು ಯಾವ ಭಾವದಿಂದ ಕರೆದಿರ್ತಾನೆ, ಯೋಚನೆ ಮಾಡಿರ್ತಾನೆ, ನೆನಪಿಸಿಕೊಳ್ಳುತ್ತಾನೆ, ಅದು ಆಗ್ತಾನೆ, ಅದನ್ನು ಬಡಿತಾನೆ ಅಂತ ಕ್ರಮ. ಅವ ನಾರಾಯಣ ಅಂತ ಕರೆದದ್ದರಿಂದ ನಾರಾಯಣ ಲೋಕಕ್ಕೆ ಬರಬೇಕಲ್ವ. ನಮ್ಮ ಸ್ವಾಮಿಯ ಹೆಸರು ಕರೆದದಲ್ಲ, ಅದಕ್ಕೆ ನಾವು ಬರಬೇಕಲ್ಲ ರಕ್ಷಣೆಗೆ ಅಂತ ಅವರು ವಾದ ಮಾಡ್ತಾರೆ. ಈ ವಾದವನ್ನು ಕೇಳಿಕೊಂಡಾಗ ಒಂದು ಮಾತು ಬರ್ತದೆ. ಯಮನ ದೂತರು ಹೇಳ್ತಾರೆ, ಇಲ್ಲಯ್ಯ, ಅವನು ಕರೆದದ್ದು ನಾರಾಯಣ ಎನ್ನುವ ಶಬ್ದದಲ್ಲಿ ಅವನ ಮಗನನ್ನು ಅಂತ, ನಿನ್ನ ದೇವರನ್ನು, ನಿನ್ನ ಸ್ವಾಮಿಯನ್ನು ಕರೆದದ್ದಲ್ಲ. ಹಾಗಾಗಿ ನೀವು ತಲೆ ಕೆಡಿಸಿಕೊಳ್ಳಿಕ್ಕಿಲ್ಲ ಅಂತ ಹೇಳಿದರೆ ವಿಷ್ಣುದೂತರು ಹೇಳುತ್ತಾರೆ, ಎಂಥದ್ದಕ್ಕಾಗಲಿ ಕರೆದದ್ದು ನಾರಾಯಣ ಅಲ್ವ, ಅದು ಮಗನಾಗಲಿ ನಮ್ಮ ದೇವರಾಗಲಿ ಯಾಕೆ ಆಗಬಾರದು ನಮ್ಮ ದೇವರು ಅಂತ. ಅವನು ಮಗನಿಗಾದರೂ ಯಾಕೆ ಹೆಸರಿಟ್ಟ ಹೇಳಿ ನೀವು. ಮಗನನ್ನಾದರೂ ನಾರಾಯಣ ಅಂತ ಕರೆದ. ನಾರಾಯಣ ಅಂತ ಯಾಕೆ ಮಗನನ್ನು ಕರೆದ? ನಾಮಕರಣ ಮಾಡಿದ್ದಾನೆ. ನಾಮಕರಣ ನಾರಾಯಣ ಯಾಕೆ ಮಾಡಿದ? ಬೇರೇನು ಮಾಡ್ಬೋದಿತ್ತಲ್ಲ ಅವನಿಗೆ, ಚರಿಗೆ ಅಂತ ಹೇಳಿಯೋ ಇನ್ನೆಂತಾದರೂ ಹೌದು ಕೊಡ್ಬೋದಿತ್ತಲ್ಲ. ಆಗ ಅವನ ತಲೆಯಲ್ಲಿ ಏನಿತ್ತು, ನನ್ನ ಸ್ವಾಮಿ ನಾರಾಯಣ ಇದ್ದಾನೆ, ಅವನ ಹೆಸರಿಗೆ ಹಿಡಿತೇನೆ, ಅವನವನು ನಾನಿದ್ದೇನೆ, ನನ್ನವನು ಅವನು ಇದ್ದಾನೆ, ಹಾಗಾಗಿ ಕರೆದಾಗೆಲ್ಲ ದೇವರ ಹೆಸರು ಹೇಳಿದಾಗ ಆಗ್ತದಲ್ಲ ಅಂತ ಆಸೆಯಿಂದ ಇಟ್ಟಿದ್ದಾನಲ್ವಾ ಅಂತ.
ಕೆಲವರೆಲ್ಲ ತಿರುಪತಿಗೆಲ್ಲ ಹೋಗಿರ್ತಾರೆ. ಬಂದಾಗ ಅವರ ಮಕ್ಕಳಿಗೆ ಹೆಸರು ಕೊಡ್ತಾರೆ, ಶ್ರೀನಿವಾಸ ಅಂತ ಹೇಳ್ತಾರೆ, ವೆಂಕಟರಮಣ ಅಂತೆಲ್ಲ ಇಡ್ತಾರೆ. ಆದರೆ ಕರೆಯುವಾಗ ಅವರಿಗೆ ಸಂಕಟ ಆಗ್ತದೆ. ಅವರು ಅಷ್ಟುದ್ದ ಯಾಕೆ ಕರೆಯುವುದು ಹೇಳಿ ಸೀನು ಅಂತ ಕರೀತಾರೆ. ಸೀನುವುದು ಅಂದರೆ ನಮ್ಮಲ್ಲಿ ಗೊತ್ತುಂಟು ಎಂಥದ್ದು ಅಂತ, ಅದು ಒಳ್ಳೆಯ ವಿಷಯ ಅಲ್ಲ ಅಂತ. ಕೊನೆಗೆ ಅದು ಅಲ್ಲ, ವರ್ಣಾಗಮ ವರ್ಣ ವಿಪರ್ಯಷ್ಟ ಅಂತ ಸೀನು ಹೋಗಿ ನುಸಿ ಆಗ್ತದೆ. ಕೊನೆಗೆ ನುಸಿಯಿಂದ ಕರೆದ್ರು ಅಂತಾನವ. ಹೀಗಾಗಿ ದೇವರ ಸ್ಮರಣೆಯಲ್ಲಿ ಬರ್ತದೆ, ಸಾಯುವಾಗ ಬರುವುದಿಲ್ಲ. ಅಡ್ಡಾದಿಡ್ಡಿ ಹೆಸರು ಕರೆದಾಗ ಅದರಂತೆ ವೆಂಕಟರಮಣದ ವೆಂಕು ಅಥವಾ ಕುಂಟು ಎಲ್ಲ ಕರೀತಾರೆ. ಯಾವ ಹೆಸರು ರಮಣ್ ಮಾತ್ರ ಕರೀತಾರೆ. ಪೂರ ಹೆಸರು ವೆಂಕಟರಮಣ ಇರ್ತದೆ, ರಮಣ್ ಮಾತ್ರ ಕರೀತಾರೆ. ಹೀಗಾಗಿ ಯಾವುದೋ ಒಂದು ಅಥವಾ ರಮ್ ಅಂತಾನೆ ಕೊನೆಗೆ, ಅಷ್ಟರಲ್ಲೇ ನೆನಪು ರಮ್ ಅಂದರೆ ಆಯಿತು ಅಂತ. ಹೀಗಾಗಿ ಮನುಷ್ಯ ದೇವರ ನೆನಪಿನಲ್ಲಿ ಇಟ್ಟದ್ದು ಸತ್ಯ, ಉಪಯೋಗಿಸಿಕೊಳ್ಳಲಿಲ್ಲ ಇರುವುದು ಅವನ ದುರ್ದೈವ. ಆದರೆ ಅಜಾಮೇಳ ಆಗಿ ಮಾಡಲಿಲ್ಲ. ಕೊನೆಯ ಕಾಲದಲ್ಲಿ ನಾರಾಯಣನ ಅಂತೇಳಿ ಹೆಸರಿಟ್ಟ ಮಗನನ್ನು ನಾರಾಯಣ ಅಂತೇಳಿ ಸ್ಪಷ್ಟವಾಗಿ ನಾಣು ನಾಯಿ ಎಲ್ಲ ಹೇಳಲಿಲ್ಲ. ಸಣ್ಣ ಹೆಸರಲ್ಲಿ ಕರೀಲಿಲ್ಲ. ಆದ್ದರಿಂದ ಯಾವ ಪ್ರಕಾರದಲ್ಲಿ ಬೇಕಾದರೂ ಬರಲಿ ಹೊರಗೆ ನಮ್ಮ ದೇವರ ಹೆಸರು, ನಾವು ರೆಡಿ ಅಂದರು ಅವರು. ಈಗ ಇವರು ಸೋತರು. ಯಾವ ಪ್ರಕಾರದಲ್ಲಿ ಆದರೂ ಕರೆದ್ರೂ ಅದು ನಮ್ಮ ದೇವರ ಹೆಸರಾಗಿದ್ದರೆ ನಾವು ರೆಡಿ ಅಂದಿದ್ದಾರಲ್ಲ ಇವರು. ಹಾಗಾಗಿ ಎಂತ ಮಾಡುವ, ಇದು ಧರ್ಮ ಸೂಕ್ಷ್ಮ ಆಯಿತು. ನಿಮ್ಮ ಯಮನ ಹತ್ರವೇ ಕೇಳಿ ಬನ್ನಿ ಎಂತ ಮಾಡೋದು ಅಂತ ಹೇಳಿ ಅವರನ್ನು ಗಳಿಸಿಬಿಟ್ರು. ಯಮನಿಗೂ ಮಾನ್ಯ ನಾರಾಯಣ ಅವನು ಹೇಳ್ತಾನೆ, ಅದು ಮಾತುಗಳೆಲ್ಲ ಬರ್ತದೆ. ಯಮನ ಹೇಳ್ತಾನೆ, ನಾರಾಯಣ ಅಂತ ಮಂತ್ರ ಉಂಟು, 4 ಅಕ್ಷರದ್ದು, ಸುಲಭವಾಗಿ ಕರೀಲಿಕ್ಕೆ ಬರ್ತದೆ. ಅದು ನನ್ನ ಮನೆಗೆಲ್ಲ ಗಲಾಟೆ ಮಾಡಿಕೊಂಡು ಬರ್ತಾರಲ್ಲ ಹೇಳದೆ, ಎಂತ ಮಾಡೋದು ಕೇಳ್ತಾನವ. ಹಾಗಾಗಿ ಯಮನಿಗೆಲ್ಲ ಗೊತ್ತಿದೆ ಸಂಗತಿ, ನೀವು ಹೋಗಿಬಿಡಿ ಅಂತ ಹೇಳ್ತಾನೆ. ಅವರು ಹೋದರು. ಅವರು ಹೋದಂದ್ರೆ ಇವರು ಹೋದರು ಕೊನೆಗೆ. ಆಗ ಆಜಾಮೇಳ ನೋಡ್ತಾನೆ, ಇದೆಂತಾಯಿತು ಕತೆ ಅಂತ. ಮತ್ತೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟು 12 ವರ್ಷ ತಪಸ್ಸೆಲ್ಲ ಮಾಡಿ ಅವನು ಮತ್ತೆ ಒಳ್ಳೆ ಗತಿಯನ್ನು ಪಡೆದ ಕತೆ ಮುಂದುವರಿತದೆ. ಈಗೇನಾಯಿತು, ನಾರಾಯಣ ಎನ್ನುವ ಸ್ಪೆಲ್ ಔಟ್ ಏನು ಕರೆದ, ಅದು ಸಹಜವಾಗಿ ಮಗನ ಎಚ್ಚರದಲ್ಲೋ ದೇವರ ಎಚ್ಚರದಲ್ಲೋ. ವಾಸ್ತವವಾಗಿ ಅವನು ಮಗನಿಗೆ ಹೆಸರಿಡುವಾಗಲೇ ದೇವರ ಎತ್ತರವನ್ನು ಗಮನಿಸಿದ್ದ, ಇನ್ಯಾವುದೋ ಹೆಸರನ್ನು ಕೊಡಲಿಲ್ಲವ. ಹಾಗಾಗಿ ಬಹಳ ಎಚ್ಚರ ಅವನಲ್ಲಿ ಇದೆ ಎನ್ನುವ ಹಿಂದಿನ ಸಂಸ್ಕಾರವನ್ನು ದೇವರು ಲೆಕ್ಕ ಇಟ್ಟಿದ್ದಾನೆ. ಆದ್ದರಿಂದ ಇಲ್ಲಿ ಅದೇ ಶಬ್ದ ಪ್ರಯೋಗ ಮಾಡ್ತಾರೆ, ಹೇಳಯ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಅಲ್ಲಿ ಬಂದದ್ದು ಅದೇ ವಾಕ್ಯ. ಹೇಳುವಾಗ ಅದನ್ನೇ ಹೇಳಿರ್ತಾರೆ ಅವರು. ಸ್ತೋಭಂ ಹೇಳನಮೇವ ವೈಕುಂಠನಾಮಗ್ರಹಣಂ ಅಶೇಷ ಅಗಹರಂ ವಿದುಹು ಅಂತ ಹೇಳಿ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ. ಒಬ್ಬನಿಗೆ ಸಂಕೇತ ಮಾಡಿ ಇಡ್ತೇವೆ ನಾವು. ಸಂಕೇತ ಮಾಡಿ ಇಡುವಾಗ ನೀವು ಗೋಡೆ ಡಿಬ್ಬ ಮಂಡಿ ಎಲ್ಲ ಯಾಕೆ ಇಡುವುದಿಲ್ಲ? ದೇವರಸ ಯಾಕೆ ಇಡ್ತೀರಿ ಸಂಕೇತ ನಾಮ? ತಿಳಿಸಿಕೊಡುವಾಗ ಇಂಥ ಕಡೆಯಲ್ಲಿ ಸಿಗ್ತೇನೆ, ದೇವಗಿರಿಗೆ ಬನ್ನಿ, ಇದೆಲ್ಲ ಯಾಕೆ ಇಡ್ತೀರಿ? ಅಲ್ಲೇನಾಯಿತು, ಭಗವಂತನ ನೆನಪಾಗಲಿ ಅಂತೇಳಿ. ಸಾಂಕೇತ್ಯಂ ಪಾರಿಹಾಸ್ಯಂ, ಕೆಲವೊಮ್ಮೆ ತಮಾಷೆ ಮಾಡೋದುಂಟು ಕೆಲವರಿಗೆ. ಇವು ದೊಡ್ಡ ನಾರಾಯಣ ಅಂತೇಳಿ. ಕೈ ಮಾತ್ರ 2 ಅಂದರೆ ಏನಾಯಿತು, ಕೈ ಮಾತ್ರ 2 ಅನ್ನೋದ್ರೆ ದೊಡ್ಡ ನಾರಾಯಣನಿಗೆ 4 ಕೈ ಉಂಟು ಅಂತ ಎಚ್ಚರ ಆಯ್ತಾ ಇಲ್ವಾ? ತಮಾಷೆ ಮಾಡುವಾಗಲೂ ದೇವರ ಎಚ್ಚರ ಇರ್ತದೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ. ಸ್ತೋಭ ಅಂದರೆ ವ್ಯರ್ಥಾಕ್ಷರ ಹಾಕುವ ಕ್ರಮ. ಅದು ಹಾಡಿನಲ್ಲಿ ಎತ್ತುಗಡೆಗೆ ಅಥವಾ ಆಲಾಪನೆಗೆಲ್ಲ ಬೇಕಾಗ್ತದೆ, ಅಂತಾರೆ. ಅದು ನಾರಾಯಣ ಹೇಳಬೇಕು, ಅವನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡೋದು ಕ್ರಮ. ಅಷ್ಟೇ ಹೇಳಿದರೂ ಆಗ್ತದೆ. ಯಾಕೆ, ಮುಂದೆ ನಾರಾಯಣ ಹೇಳುವ ವಿಚಾರ ಇರ್ತದೆ ಅಂತ, ಕೇಳಿಕೊಳ್ಳಿಕ್ಕೆ ಬರ್ತದೆ ಅಂತ. ಆಲಾಪನೆ ಮಾಡುವಲ್ಲಿಯೂ ವ್ಯರ್ಥಾಕ್ಷರಗಳನ್ನೆಲ್ಲ, ವ್ಯರ್ಥವಾದ ಅಕ್ಷರಗಳನ್ನು ಸೇರಿಸಿಕೊಳ್ಳುವಲ್ಲಿಯೂ ಅರ್ಥ ಏನಿರ್ತದೆ, ದೇವರ ಅರ್ಥ ಇರ್ತದೆ ಅಂತೇಳಿ ಹೇಳನಮೇವ. ಸುಮ್ಮನೆ ತಮಾಷೆಗಾಗಿ ಬೇರೆ ಯಾವುದೋ ಉದ್ದೇಶದಲ್ಲಿ ಇನ್ಯಾವುದೋ ನೆನಪಿನಲ್ಲಿ ಹೇಳುವಂಥ ಕ್ರಮಗಳು ಹೀಗೆಲ್ಲ ಬಂದರೆ ದೇವರ ನಾಮಕ್ಕೆ ಬೆಲೆ ಉಂಟು ಅಂತ ಹೇಳಿ ಅದರ ಹಿನ್ನೆಲೆಯನ್ನು ಕಂಡು ನಾಮಸ್ವಾಮಿತಯ ತಸ್ಯ ಅಂತೇಳಿ ಹಿಂದೆ ಅವನ ಎಚ್ಚರದಲ್ಲಿ ದೇವರ ನಾಮಕ್ಕೆ ಬೆಲೆ ಇದೆ ಅಂತ ಹೇಳಿಕೊಂಡೇ ಅವನು ಅದನ್ನು ಉಪಯೋಗಿಸಿಕೊಂಡಿದ್ದಾನೆ ಅಂಥೇಳಿ ಇಲ್ಲಿ ಪೂಜೆಯ ಪದ್ಧತಿಯಲ್ಲಿ ಅದನ್ನು ಉಲ್ಲೇಖ ಮಾಡಿದರು. ಇದು ಬಹಳ ಖುಷಿಯಾಗುವ ವಿಷಯ. ಸಹೃದಭ್ಯರ್ಚಿತೋ ಏನ ಹೇಳೆಯ ಅಪಿ. ಅಪಿ ಅಂದರೆ ಅಸ್ವಾರಸ್ಯ, ಸುಮ್ಮನೆ ಅಂತ ಮಾಡಿದ, ಆಟಕ್ಕಾಗಿ ಮಾಡಿದರೂ ಪೂಜೆಗೆ ಬೆಲೆ ಇದೆ. ಉದ್ಯೋಗ ಮಾಡ್ತಿದ್ದಂತೆ ಸಣ್ಣಗಿರುವಾಗ, ಇನ್ನು ಉಪನಯನೆಲ್ಲ ಆಗಲಿಲ್ಲ ಅವನಿಗೆ. ಅವನೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡೋದಂತೆ ಸಣ್ಣಗಿರುವಾಗಲೇ. ಅವನು ಬೃಹಸ್ಪತಿ ಆಚಾರ ಅಂತ ಇಟ್ಟುಕೊಳ್ಳುವ. ಹಾಗೆ ಕೆಲವರೆಲ್ಲ ಮನೆಯಲ್ಲಿ ಸಣ್ಣವರಿದ್ದಾಗ ಪೀಠ ಪೂಜೆ ಮತ್ತೊಂದು ಇನ್ನೊಂದೆಲ್ಲ ಮಾಡ್ತಾರೆ, ತಮ್ಮದೇ ಆದ ದೇವರನ್ನೆಲ್ಲ ಮಾಡಿಕೊಂಡು. ಇದು ಎಂಥದ್ದು, ಸಂಸ್ಕಾರ ಇದ್ದ ಮನೆಯಲ್ಲಿ ಮಾತ್ರ ಅಂತಲ್ಲ, ಸಂಸ್ಕಾರ ಇಲ್ಲದ ಮನೆಯಲ್ಲಿ ಮಾಡ್ತಾರೆ.
ಪೂಜೆ ಪುನಸ್ಕಾರಗಳು ಇಲ್ಲದ ಮನೆಯಲ್ಲಿಯೂ ಯಾವುದೋ ಒಂದು ಮಗು ಹುಟ್ಟಿ ಏನೊಂದು ಮಾಡಿ ಅದು ಹಾಗೆ ಎಲ್ಲ ಪೂಜೆ ಪುನಸ್ಕಾರ ಪ್ರಸಾದ ತೀರ್ಥ ಎಲ್ಲ ಶುರು ಮಾಡ್ತದೆ. ಇದ್ದ ಮನೆಯಲ್ಲಿ ಪೂಜೆ ಪುನಸ್ಕಾರ ಸಂಸ್ಕಾರ ಊಟ ತೀರ್ಥಗಳು ಇರುವುದಿಲ್ಲ ಆಗ್ತದೆ, ಹಾಗೂ ಇರ್ತದೆ. ಆದ್ದರಿಂದ ಅವರ ಸ್ವಭಾವ ಹೇಗುಂಟು ಗೊತ್ತಾಗುವುದಿಲ್ಲ. ಪ್ರಭಾವದಿಂದ ಕೆಲಸ ಮಾಡ್ತಾರೋ ಸ್ವಭಾವದಿಂದ ಕೆಲಸ ಮಾಡ್ತಾರೆ ಎನ್ನುವುದರ ಮೇಲೆ ಬಿಟ್ಟಿದೆ. ಕೆಲವರು ನೋಡಿ ಮಾಡ್ತಾರೆ. ಈಗ ಮಠದಲ್ಲಿ ಸೇರಿದವರೆಲ್ಲರೂ ಮಠದ ಹಾಗೆ ಮಾಡ್ತಾರೆ. ಯಾಕೆ? ಪ್ರಭಾವ ಬೀಳ್ತದೆ ಅವರಿಗೆ. ಬೇಡ ಅಂತ ಕಾಣ್ತದೆ, ಅದರಿಂದ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಭಾವ. ಅದೇ ಮನೆಗೆ ಹೋದ ತಕ್ಷಣ ಎಲ್ಲ ಬಿಟ್ಟಿರ್ತಾರೆ. ಯಾಕೆ? ಮನೆಯ ಪ್ರಭಾವ ಇರ್ತದೆ, ಮನೆಯಲ್ಲಿ ಸ್ವಭಾವ ಮೇಲೆ ಬರ್ತದೆ, ಯಾವತ್ತಿನ ಪ್ರಕಾರ ಮಾಡ್ತಾರೆ. ಮಠದಲ್ಲೆಲ್ಲ ಹೆಚ್ಚಾಗಿ ಕಾಫಿ ಚಹಾ ಎಲ್ಲ ಇರುವುದಿಲ್ಲ, ಹಾಗಾಗಿ ಅದು ಕುಡಿಲಿಕ್ಕೆ ಇಲ್ಲ, ಕುಡಿಯುವುದೇ ಇಲ್ಲ. ಮನೆಗೆ ಹೋದ ತಕ್ಷಣ ಅವರು ಎಲ್ಲರೂ ಕುಡಿತಾರೆ. ಹೇಗೂ ಕಾಫಿ ಅವನಿಗೆ ಕೂಡ ಹೇಳ್ತಾರೆ, ನಮ್ಮ ಕುಡಿತಾರೆ. ಬೇಕಾದ್ರೆ ಇಲ್ಲಿ ಬಿಟ್ಟು ಹೋದದ್ದೊಂದೊಂದು ಲೋಟ ಜಾಸ್ತಿ ಕುಡಿತಾನೆ. ಮತ್ತು ಇಲ್ಲ ನಾನು ಕುಡಿಯುವುದಿಲ್ಲ, ಕುಡಿಬಾರದು, ಕುಡಿಯುವಂಥದ್ದಲ್ಲ ಅದನ್ನು ಹೇಳುವುದಿಲ್ಲ. ಹೇಳಿಸಿ ಮನೆ ಮಂದಿಯನ್ನು ತಿರುಗಿಸಿದವರು ಇದ್ದಾರೆ ಬೇಕಾದಷ್ಟು. ಕಾಫಿ ಚಹಾ ಸಂಸ್ಕೃತಿಯನ್ನು ನಿಲ್ಲಿಸಿದವರು, ಏಕಾದಶಿ ಉಪವಾಸ ಶುರು ಮಾಡಿಸಿದವರು, ಊರ್ಧ್ವಪುಂಡ ಹಾಕುವುದನ್ನು ನಡೆಸಿಕೊಟ್ಟವರು, ಸ್ನಾನ ಜಪ ಅನುಕೂಲ ಮಾಡಿಕೊಳ್ಳುವುದನ್ನು ಮಾಡಿದವರು. ಹೆಚ್ಚಿನವರೆಲ್ಲ ಉಪನಯನ ಮಾಡಿಕೊಂಡಿರ್ತಾರೆ, ಒಳ್ಳೆಯ ಅಭ್ಯಾಸ ಇರ್ತದೆ, ಮಾಡ್ತೇನೆ ಹೇಳ್ತಾರೆ, ಜಪ ಎಲ್ಲ ಮಾಡ್ತಾರೆ. ಅದು 8ನೇ ಕ್ಲಾಸಿನಲ್ಲೆಲ್ಲ ಉಪನಯನ ಆಗಿರ್ತದೆ. ಕೆಲವೊಮ್ಮೆ ಕೆಲವರಿಗೆ ತಡ ಅಂದರು, ಕೆಲವರಿಗೆ 2-3 ಕ್ಲಾಸಲ್ಲಿ ಆಗಿರ್ತದೆ. ಮತ್ತು SLC ಆಗಿ PUC ಹೋಗುವಾಗ, ಕಾಲೇಜಿಗೆ ಹೋಗುವಾಗ, ಎಲ್ಲಿ ಹಾಸ್ಟೆಲ್ ಸೇರುವಾಗ ಅದೆಲ್ಲ ಬಿಟ್ಟು ಹೋಗ್ತದೆ. ಅದೆಲ್ಲ ಎಲ್ಲರೂ ಕೇಳುವುದಿಲ್ಲ, ಹೇಳುವುದಿಲ್ಲ, ಎಲ್ಲರೂ ಮಾಡೋದಿಲ್ಲ, ತಮಾಷೆ ಆಗ್ತದೆ. ಮತ್ತು ಅವನು ಉಪವೀತವನ್ನು ಸಹ ತೆಗೆದಿರ್ತಾನೆ ಕೊನೆಗೆ. ಅವರು ತೆಗಿಲಿಕ್ಕೆ ಹೇಳೋದಿಲ್ಲ, ಆದರೂ ಇವನೇ ತೆಗೆದಿರ್ತಾನೆ ಕೊನೆಗೆ. ಇದು ಯಾಕೆ? ಪ್ರಭಾವ ಅವನು ಮಾಡಬೇಕು ಅಂತ ಕಂಡ್ರೂ ಮಾಡೋದು. ಅದಕ್ಕೆ ಇನ್ನೊಬ್ಬರನ್ನು ಬದಲಾಯಿಸ್ತೀರೋ ನೀವು ಬದಲಾಗ್ತೀರೋ ಎನ್ನುವುದುಂಟು. ಇದು ಸ್ವಭಾವ ಪ್ರಭಾವದ ಮೇಲಿನ ಭಾಳಷ್ಟು ಗಲಾಟೆಗಳು. ಇವ ಏನು ಮಾಡಿದ ನೋಡಿ, ಈಗ ಸುತ್ತಮುತ್ತಲೂ ಮುಳ್ಳಿನ ಪೊದೆ ಇದೆ, ಮಧ್ಯದಲ್ಲಿ ಗಂಧದ ಮರ ಇದೆ. ಈಗ ಮುಳ್ಳಿನ ಪೊದೆಗಳಿಗೆ, ಬಿದಿರಿನ ಗಿಡಗಳಿಗೆಲ್ಲ ಗಂಧದ ಪರಿಮಳ ಬರ್ತದಾ ಇಲ್ವಾ? ಬರ್ತದೆ. ಆದ್ದರಿಂದ ಗಂಧದ ಒಂದು ಮರಕ್ಕೆ ಉಳಿದೆಲ್ಲ ಮರವನ್ನು ಪ್ರಭಾವಿಸುವ ಯೋಗ್ಯತೆ ಇದೆ. ಆದರೆ ನಾವು ಆ ತೋಟಕ್ಕೆ ಹೋದ ತಕ್ಷಣವೇ ಪರಿಮಳ ಉಂಟಲ್ಲ ಅಂತೇವೆ. ಇರುವುದೊಂದೇ ಗಂಧದ ಮರ, ಇರುವುದೊಂದೇ ಮಲ್ಲಿಗೆಯ ಬೀಳಲು ಅಥವಾ ಪುಷ್ಪ ಎಣ್ಣುವ. ಇಡೀ ತೋಟದಲ್ಲಿ ಮಲ್ಲಿಗೆ ಪರಿಮಳ ಬರ್ತದೆ, ಇಡೀ ತೋಟಕ್ಕೆ ಹೋದರೆ ಸಂಪಿಗೆ ಪರಿಮಳ ಬರ್ತದೆ. ಹಾಗೇನಾಯಿತು? ಉಳಿದದ್ದನ್ನದು ಪ್ರಭಾವಿಸ್ತದೆ, ತನ್ನನ್ನು ತಾನು ತೋರಿಸಿಕೊಡ್ತದೆ. ಅವ್ರು ಹೇಳ್ತಾರೆ, ಕಸ್ತೂರಿ ಕೈಯಲ್ಲಿ ಇಟ್ಕೊಂಡ್ರೆ ಅದು ಎಲ್ಲ ಬೆರಳುಗಳನ್ನು ಪರಿಮಳ ವರಿಸ್ತದಲ್ಲ. ಕೈ ಹಿಡಿಯೋದ್ರ ಸೆಂಟ್ ಆಗಿದರೆ ಇಡೀ ಮೈಗೆ ಬರೋದಿಲ್ಲ, ಅವನು ಇಡೀ ಹಾಕ್ಕೊಳ್ತಾನೆ. ಒಂದು ಕಡೆ ಹಾಕಿದರೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತದೆ. ಲೈಟ್ ಇರೋದು ಒಂದು ಕಡೆ, ಬೆಳಕಿರುವುದು ಎಲ್ಲ ಕಡೆ. ಹಾಗೆ ಮನುಷ್ಯ ತನ್ನ ಯೋಗ್ಯತೆಯಲ್ಲಿ ಉಳಿದವರನ್ನು ಪ್ರಭಾವಿಸುವಂತೆ ಮಾಡಬೇಕು, ಒಳ್ಳೆಯ ಪ್ರವೃತ್ತಿಯಲ್ಲಿ. ತಾನು ಬದಲಾಗುವುದಲ್ಲ. ಸುತ್ತಮುತ್ತಲು ಕತ್ತಲೆ ಇದೆ ಹೇಳಿಕೊಂಡು ದೀಪ ಹಾಕಿದ ತಕ್ಷಣ ನಾನು ಕತ್ತಲೆ ಹೇಳಿಕೊಂಡು ಕತ್ತಲಾಗಿ ಬಿಡ್ತದದು, ಕಪ್ಪಾಗಿ ಹೋಗ್ತದ? ಇಲ್ಲ, ಆದಷ್ಟು ಬೆಳಗಿಸಲಿಕ್ಕೆ ಪ್ರಯತ್ನಿಸ್ತದೆ. ಹಾಗೆ ಗಂಧದ ಮರ ತಾನು ಮುಳ್ಳಾಗುವುದಿಲ್ಲ. ಸುತ್ತಮುತ್ತಲು ನನಗೆ ಮರಗಳೆಲ್ಲ ಚುಚ್ಚುತ್ತಾವೆ ಹೇಳಿಕೊಂಡು ಅದು ಚುಚ್ಚುವುದಿಲ್ಲ. ಅದು ತನ್ನತನವನ್ನು ಬಿಡುವುದಿಲ್ಲ. ಘರ್ಷಣೆಗಿನ್ನಷ್ಟು ಪರಿಮಳವೇ ಬೀರ್ತದೆ ಹೊರತು ಅವರು ಮುಳ್ಳಿನ ಬಿದಿರ ಮಳೆಗಳು ಅವರನ್ನು ನಜ್ಜುಗುಜ್ಜು ಮಾಡಿದರೆ, ಹರಿಲಿಕ್ಕೆ ಹೋದರೆ ಗಂಧ ಹರಿದ ಹಾಗೆ ಘರ್ಷಣೆಗೊಳಗಾದರೆ ಮತ್ತಷ್ಟು ಪರಿಮಳವೇ ಬರ್ತದೆ. ಅವರಿಗೆ ಅಸೂಯೆ ಸುತ್ತಮುತ್ತಲಿನ ಬಿದಿರು ಮಳೆಗಳಿಗೆಲ್ಲ. ಹೇಗಾದರೂ ಮಾಡಿ ಇದನ್ನು ಪರಚಿ ಚುಚ್ಚಿ ಏನಾದರೂ ಮಾಡಿ ಗಂಧದ ಮರವನ್ನು ಸಾಯಿಸಬೇಕು. ಆದರೆ ಗಂಧ ಮತ್ತಷ್ಟು ಗಟ್ಟಿಯಾಗಿ ಪರಿಮಳ ಎಲ್ಲ ಹೊರಗೆ ತಂದು ಇನ್ನಷ್ಟು ಬಿದಿರಿಗೆ ನಾಚಿಕೆ ಆಗ್ತದೆ. ಅದನ್ನು ಇವ ಹೇಳಿದ್ದ, ಹಿರಣ್ಯಕಶಿಪು ಹೇಳ್ತಾನೆ, ಎಂಥ ಮಾರಾಯರೇ ಪ್ರಹ್ಲಾದ, ಸಮ ಇಲ್ಲವ ಅವ ನಮಗೆ ಮುಳ್ಳಿನ ಮರ ದೈತ್ಯ ಚಂದನವನ್ನೇ ಜಾತೋಯಂ ಕಂಟಕದ್ರುಮ. ಅವನು ಹೇಳುದು, ದೈತ್ಯರೆನ್ನುವ ಗಂಧದ ಕಾಡಿನಲ್ಲಿ ಹುಟ್ಟಿದ ಮುಳ್ಳಿನ ಗಿಡ ಇದು ಪ್ರಹ್ಲಾದ ಎನ್ನುವುದು. ನಿಜವಾಗಿ ಉಲ್ಟಾ ಬಲ್ಟಾ ವಾಕ್ಯ. ದೈತ್ಯ ಕಂಟಕವನ್ನೇ ಜಾತೋಯಂ ಚಂದನದ್ರುಮ ಆಗಬೇಕು. ದೈತ್ಯರೆಂಬ ಮುಳ್ಳಿನ ಪೊದೆಯಲ್ಲಿ ಹುಟ್ಟಿ ಬಂದ ಪ್ರಹ್ಲಾದ ಎನ್ನುವ ಗಂಧದ ಮರ ಅಂತ. ಏನು ಮಾಡಿದ ಅಂದರೆ ಅವ ಎಲ್ಲ ಮಕ್ಕಳನ್ನು ಕುಳ್ಳಿರಿಸಿದ, ಅವರಿಗೆ ಪಾಠ ಹೇಳಿದ. ನೋಡಿ, ನಾವು ಸುಮ್ಮನೆ ಗಲಾಟೆ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ತಿನ್ನಲಿಕ್ಕೆ ತಿರುಗಲಿಕ್ಕೆ ಬಂದದ್ದಲ್ಲ, ದೇವರನ್ನು ತಿಳ್ಕೊಳ್ಳಿಬೇಕಾಗ್ತದೆ. ಅದು ಕಷ್ಟ ಇಲ್ಲ ದೇವರನ್ನು ತಿಳ್ಕೊಳ್ಳಿಕ್ಕೆ. ದೇವರು ಎಲ್ಲರಲ್ಲಿ ಇದ್ದಾನೆ. ನಾವು ತಿಳಿಲಿಕ್ಕೆ ಚಿಕ್ಕಂದಿನಲ್ಲೇ ಪ್ರಯತ್ನಿಸಬೇಕು. ದೊಡ್ಡವರಾದ ನಂತರ ಹೇಳಿದರೆ ಮಂಡೆ ಗಟ್ಟಿ ಆಗುವುದಿಲ್ಲ ಎಲ್ಲ ಹೇಳ್ತಾನೆ. ಮಕ್ಕಳು ಕ್ವಶನ್ ಮಾಡಿಬಿಟ್ರೆ ಅವನ ಹತ್ರ, ಅಲ್ಲ ಮಾರಾಯ, ನೀನು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದದ್ದು, ಇಲ್ಲೇ ಇರುವುದು, ನಿನಗಿದೆಲ್ಲೇ ಅಂತ ಸಂಗತಿ ಗೊತ್ತು. ಅದು ನನಗೆ, ನಾನು ಗರ್ಭದಲ್ಲಿದ್ದಾಗಲೇ ನನಗೆ ನಾರದರು ನನ್ನ ಅಮ್ಮನಿಗೆ ಪಾಠ ಹೇಳುವಾಗ ನಾನು ಕೇಳಿದ್ದೇನೆ ಅಂತ ಒಂದು ಸತ್ಯವನ್ನು ಹೊರಗೆ ಹಾಕಿದ. ಆದ್ದರಿಂದ ಈ ಮಕ್ಕಳನ್ನೆಲ್ಲ ಪ್ರಭಾವಿಸಿಕೊಂಡವ ಎಲ್ಲರನ್ನು ಸಹ ಬದಲಾಯಿಸಿದ.
ಒಬ್ಬ ಪ್ರಹ್ಲಾದ ದೈತ್ಯ ಬಾಲಕರನ್ನೇ ಬದಲಾಯಿಸಿದ. ಇದು ಹಿರಣ್ಯಕಶಿಪಿಗೆ ಸಿಟ್ಟು ಜೋರಾಗಲಿ ಕಾರಣ. ತಾನು ಹಾಳಾದ್ದಲ್ಲದೆ ಉಳಿದವರನ್ನು ಹಾಳು ಮಾಡ್ತಾನಲ್ಲ ಅಂತ ಅಂತಲೆ. ಆದ್ದರಿಂದ ನಾವು ಪೆದ್ದರಾಗಿ ಬೆಪ್ಪರಾಗಿ ಗೊತ್ತಿಲ್ಲದೆ ತಪ್ಪಾಗಿ ಮಾಡಿದರೂ ಪೂಜೆಗೆ ಬೆಲೆ ಇದೆ. ಬಹಳ ದೊಡ್ಡದಾದಂತಹ ಒಂದು ರಿಸಲ್ಟ್ ಇದೊಂದು ಮಾತು. ಯಾಕೆ ಬೆಲೆ ಕೊಡುವವನು ದೇವರು. ನೀವು ಹೇಗೆ ಮಾಡ್ತೀರಿ ಅನ್ನೋದು ದೇವರಿಗೆ ಗೊತ್ತುಂಟು. ಅದನ್ನು ಬೇಕೆಂದಲೇ ನಾಟಕಕ್ಕಾಗಿ ನೀವು ಮಾಡಿದರು ಪೂಜೆ ಮಾಡಬೇಕು ಅಂತ ಒಂದು ಯೋಚನೆ ಬಂತಲ್ಲ, ಬೇರೆ ಮಾಡಲಿಲ್ಲಲ್ಲ, ಬೇರೇನೋ ಮಾಡಲಿಕ್ಕೆ ಹೋಗಲಿಲ್ಲಲ್ಲ. ಆಡುವುದಾದರೂ ದೇವರ ಸೊತ್ತುಗಳಲ್ಲಿ ದೇವರ ಪರಿಕರಗಳಲ್ಲಿ ಆಡಿದ್ದೀರಲ್ಲ, ಆಯಿತು ಅಂದ ದೇವರು. ಇನ್ನು ಸತ್ಯವಾಗಿಯೂ ಮಾಡಲಿಕ್ಕೆ ಅವನಿಗೆ ಪ್ರೇರಣೆ ಆಗ್ತದೆ, ಉಪೋದ್ಬಲಕ ಆಗ್ತದೆ, ಅಂಥ ಪ್ರಭಾವ ಬರ್ತದೆ, ಮಾಡಿಕೊಳ್ಳಿ ಅಂತ. ಆದ್ದರಿಂದ ಆ ಮಂತ್ರ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅಂತದೆ. ಅರ್ಚತ ಅಂದರೆ ಪೂಜೆ ಮಾಡಿರಿ, ಬಹುವಚನ. ಹಾಂ, ಆನಂತರ ಮಾಡ್ತಾ ಇದ್ದೇವಲ್ಲ ಅಂದರೆ ಪ್ರಾರ್ಚತ ಅಂತದೆ. ಚಂದ ಮಾಡಿರಿ, ಇನ್ನು ಜಾಸ್ತಿ ಮಾಡಿರಿ. ದಿನ ನಾವು ಗಂಟೆ ನೋಡೋದು ಹೇಳುವಾಗ ಎಷ್ಟು ಅಂತ, ಆನಂತರ ಪೂಜೆ ಮುಗಿಯುವಾಗ ಗಂಟೆ ನೋಡೋದು. ಇವತ್ತು 2 ಗಂಟೆ ಆಯಿತು ಮಾರ್ರೆ ಮಿಂದು ಬಂದು ಅಂತ. ನಾಳೆ ಬಂದು ನೋಡೋದು ಎಷ್ಟು ಗಂಟೆ ಆಯಿತು ಮಿಂದು ಅಂತ. ಪೂಜೆ ಎಷ್ಟಾಯಿತು ನೋಡೋದು. ಇವತ್ತು 10 ನಿಮಿಷ ಬೇಗ ಆಯಿತು, ಖುಷಿ ಆಗೋದು. ಖುಷಿ ಆಗಬಾರ್ದು. ದಿನ ಬೇಗ ಆದಷ್ಟು ಪ್ರತಿಯೊಬ್ಬರಾಗಿ ಪೂಜೆ ಹೋಗುವಾಗ ಗಂಟೆ ನೋಡೋದು, ಹೊರಗೆ ಬರುವಾಗ ಗಂಟೆ ನೋಡೋದು. ಇವತ್ತು ಬೇಗ ಆಯ್ತಲ್ಲ ಅಂತ ಖುಷಿ ಮಾಡೋದು. 2 ನಿಮಿಷ ಬೇಗ ಆಗಿದ್ರೂ ಅವ್ರಿಗೆ ಭಾರಿ ಗೌಜಿ ಆಗೋದು. ಅದೆಲ್ಲ ಇಲ್ಲ. ಹೂ ಜಾಸ್ತಿ ಇರಬೇಕು, ಆನಂತರ ಮಂತ್ರ ಜಾಸ್ತಿ ಹೇಳಬೇಕು, ಆನಂತರ ನಿಧಾನವಾಗಿ ಹೇಳಬೇಕು. ತಡ ಆದಾಗೆ ಪೂಜೆ ತಡ ಆದಾಗೆ ನಮಗೆ ಖುಷಿ ಆಗಬೇಕು ಹೊರತು ಇವತ್ತು ಬೇಗ ಆಯ್ತಲ್ಲ ನಾಳೆ ಇನ್ನೊಂದು 2 ನಿಮಿಷ ಬೇಗ ಮಾಡಬೇಕು ಅಂತ ಕಾಣಬಾರ್ದು. ಅದನ್ನು ಪ್ರಾರ್ಚತ ಅಂದರು. ಸಮಯ ತಕ್ಕೊಂಡು ಮಾಡಿ, ಪರಿಕರ ಇಟ್ಟುಕೊಂಡು ಮಾಡಿ, ಹೆಚ್ಚಿಗೆ ಮುಂದುವರಿಸಿ, ಜಾಸ್ತಿ ಮಾಡಿ, ನಿಂತಲ್ಲೇ ನಿಲ್ಲಬೇಡಿ, ವ್ಯತ್ಯಾಸವನ್ನು ಗೊಳಿಸಿ, ಪ್ರೋಗ್ರೆಸ್ ಅಂತೇವಲ್ಲ, ಹೆಚ್ಚಾಗಿರಲಿ ಅಂತ ಶುರು ಮಾಡ್ತಾರೆ. ಪ್ರಾರ್ಚತ ಅಂತಾರೆ. ಮತ್ತು ನಮಗೆ ಮಾರಾಯರೆ ಪುರೋಹಿತ ಉಂಟಲ್ಲ, ಎಂತ ಮಾಡೋದು? ಅದರಿಂದ ಹೇಗೆ ನಾವು ದೊಡ್ಡ ಪೂಜೆ ಮಾಡೋದು? ಮನೆಯಲ್ಲಿ 10-11 ಗಂಟೆವರೆಗೆ ಪೂಜೆ ಎಲ್ಲ ಮಾಡ್ತಾ ಕೂತ್ರೆ ಮತ್ತು ಪುರೋಹಿತರ ಮನೆಗೆ ಹೋಗೋದು ಯಾವಾಗ? ಮೇಧ ಅಂದರೆ ಯಜ್ಞ. ಪ್ರಿಯಮೇಧ ಸಹ ಒಳ್ಳೆ ಯಜ್ಞ ಮಾಡ್ತೀರಿ ನೀವು, ಒಳ್ಳೆ ಪುರೋಹಿತರಿದ್ದೀರಿ. ಆದರೂ ಸಹ ಅರ್ಚತ ಪೂಜೆ ಮಾಡಿರಿ ಅಂತಾರೆ. ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ. ನಮಗೆ ಗೊತ್ತುಂಟು ನಿಮಗೆ ಪೌರಹಿತ್ಯ ಉಂಟು, ಹೋಗ್ಲಿಕ್ಕೆ ಉಂಟು ಅಂತ. ಸ್ವಲ್ಪ ಬೇಗ ಹೇಳಬೇಕು, ಮತ್ತು ಸ್ವಲ್ಪ ತಡ ಬರ್ತೇನೆ ಹೇಳಬೇಕು ಅವರಿಗೆ. 2 ಸಹ. ಇವಾಗ ಬೇಗ ಹೇಳಬೇಕು, ಅವರಿಗೆ ಸ್ವಲ್ಪ ತಡ ಬರ್ತೇನೆ ಹೇಳಬೇಕು. ಅವ್ರು ತಡ ಬಂದರೆ ಬೇಡ, ಬೇರೆಯವರನ್ನು ಹೇಳ್ತೇನೆ ಹೇಳಿದರೆ ಅವ್ರು ಪೂಜೆ ಮಾಡದೆ ಬರ್ತಾರೆ, ಅದು ಸಮಯ ಇಲ್ಲ, ಪೂಜೆ ಮಾಡಿ ಬರಬೇಕು ಅಂತ ಅವ್ರಿಗೆ ಗೊತ್ತು ಮಾಡಿಸ್ಬೇಕು. ಅವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು. ಹೇಗಾದರೂ ಮಾಡಿ ಅವರನ್ನು ನಾವು ಟ್ರ್ಯಾಕಿಗೆ ತಂದು ಮಾಡಬೇಕು. ಅಲ್ಲ, ಇನ್ನು ಕೆಲವರು ಹೇಳೋದು ನಾವು ಒಳ್ಳೆ ತಿಳ್ಕೊಂಡಿದ್ದೇವೆ, ನಮಗೆ ಒಳ್ಳೆ ಗೊತ್ತುಂಟು, ಜ್ಞಾನ ಎಲ್ಲ ಉಂಟು, ವಿದ್ವತ್ತೆಲ್ಲ ಆಗಿದೆ, ಎಲ್ಲದರ ಮಂಗಳ ಎಲ್ಲ ಆಗಿದೆ, ನಮಗೆ ನಾವು ಹೀಗೆ ಕೂತಾಗಿ ಪೂಜೆ ಮಾಡ್ತೇವೆ ಹೇಳಿದರೆ. ಪ್ರಿಯಮೇಧಾಸೋ, ಮೇಧ ಅಂದರೆ ಜ್ಞಾನ ಅಂತ ಅರ್ಥ, ಮಂಡೆ ಅಂತ ಅರ್ಥ, ತಿಳಿವು ಅಂತ ಅರ್ಥ. ಒಳ್ಳೆ ತಿಳ್ಕೊಂಡಿದ್ದೀವಿ, ನಮ್ಗೆ ಗೊತ್ತುಂಟು ಮಂಗಳೆಲ್ಲ ಆಗಿದೆ ಅಂತ, ಆದರೂ ಪೂಜೆ ಮಾಡಿರಿ. ಅರ್ಚತ. ಪ್ರತಿಮೆಯಲ್ಲಿ ಮಾಡಬಾರ್ದು ಯಾರು ಹೇಳಿದರು? ಆಗಲಿ ಅಪ್ಪ, ಪಾರಾಯಣ ಮಾಡಿ ಅಪ್ಪ, ಅಧ್ಯಯನ ಮಾಡಿ, ಪಾಠ ಮಾಡಿ. ಪೂಜೆ ಮಾಡಬಾರ್ದು ಅಂತ ಉಂಟಾ? ಪೂಜೆ ಬಿಡಬೇಕು ಅಂತ ಉಂಟಾ? ಪಾಠ ಬಂದ ತಕ್ಷಣ ಪಾಠ ಮಾಡಲಿಕ್ಕೆ ಪುರುಸೋದು ಬೇಕು ಅಂತ ಪೂಜೆ ಯಾರು ಬಿಡಬೇಕು ಹೇಳಿದರು? ಪಾಠ ಬೇರೆ ಹೊತ್ತು ಮಾಡಿ, ಪೂಜೆ ಹೊತ್ತು ಪೂಜೆ ಮಾಡಿ. ಪ್ರೇಮೇದಾಸು ಅರ್ಚತ. ಹೀಗೆ ವೇದ ಭಾಳ ಚಂದವಾಗಿ ಪೂಜೆ ಮಾಡಿ. ಅರ್ಚತ ಸರಿ, ಅದು ಎಲ್ಲರಿಗೂ. ಪ್ರಾರ್ಚತ ಪ್ರೇಮೇದಾಸ, ಒಳ್ಳೆ ತಿಳಿದವರೇ ಚಂದ ಪೂಜೆ ಮಾಡಿ. ತಿಳುವಳಿಕಿದ್ದವರಿಗೆ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ವಾ? ಈಗ ಅಡುಗೆಯವರಿಗೆ ಗೊತ್ತಿದ್ದ ಅಡುಗೆಯರಾದರೆ ಚಂದ ಮಾಡಿ, ಇನ್ನೂ ಜಾಸ್ತಿ ಮಾಡಿ, ಒಳ್ಳೆ ಐಟಮ್ ಮಾಡಿ. ಏನು ಗೊತ್ತಿಲ್ಲದವರ ಸರಿಯಪ್ಪ, ಅನ್ನ ಸಾರು ಸರಿ. ಇದು ಗೊತ್ತಿದ್ದವರಾದ ತಕ್ಷಣ ಎಂತ ಇಷ್ಟಯ್ಯ ನಿಮಗೆ ಬೇರೆ ಬರುವುದಿಲ್ವ ಕೇಳ್ತಾರೆ. ಬರಲಿಕ್ಕೆಲ್ಲ ಬರ್ತದೆ ಎಂದಾಗಿ ಹೇಳ್ತೇನೆ, ಬರಲಿಕ್ಕಾದ್ರೆ ಮಾಡಿ, ಮತ್ತೆ ಮಾಡಲಿಕ್ಕೇನು? ಪ್ರೇಮೇದಾಸ ನಿಮಗೆ ತಿಳುವಳಿಕೆ ಉಂಟಾ? ಚಂದ ಮಾಡಿ. ಅದನ್ನು ಪ್ರಾರ್ಚತೆ ಎನ್ನುವುದು ಪ್ರೇಮೇದಾಸಕ್ಕನ್ವೇ. ಪ್ರೇಮೇದಾಸ ಪ್ರಾರ್ಚತ. ಸಾಮಾನ್ಯ ಜನರು ಸಾಮಾನ್ಯ ಮಾಡಿ. ಪೀಠ, ಪೆಟ್ಟಿಗೆ, ಮಠ, ಸಂಪ್ರದಾಯ ಎಲ್ಲ ಉಂಟು, ನಗರಿ ಬಡಿಯೋರೆಲ್ಲ ಇದ್ದರೆ, ಪಾರಾಯಣ ಮಾಡೋರು ಇದ್ದರೆ ಚಂದ ಮಾಡಿ. ಹೇಳೋದು ಪರಿಕರ ಜಾಸ್ತಿ ಉಂಟಾ? ಚಂದ ಮಾಡಿ. ಪಾರಾಯಣದವರಿದ್ದಾರಾ? ಒಳ್ಳೆಯದಾಯ್ತಲ್ಲ. ಪೂಜೆ ಗೌಜಿ ಮಾಡ್ಬೋದಲ್ಲ. ಪಂಚಾಮೃತ ಸೂಕ್ತಗಳನ್ನು ಹೇಳುವುದಾಗಲಿ, ಎಲ್ಲ ಪಂಚಾಮೃತ ಚಂದ ಮಾಡಿಕೊಂಡೆಲ್ಲ ಅವ್ರು ಹೇಳೋದು ಹಾಗೆ. ಪ್ರೇಮೇದಾಸ ಅರ್ಚತ. ಅರ್ಚಂತು ಪುತ್ರಕಾ. ಈಗ ಬಂದದ್ದು ಎಲ್ಲಿ ಕೇಳಿದರೆ ಉತ್ತರಾರ್ಧಕ್ಕೆ. ಓ ಮಕ್ಕಳೇ, ನೀವು ಪೂಜೆ ಮಾಡಿರಿ. ಇದೆಲ್ಲ ಮನೆಯಲ್ಲಿರತಕ್ಕಂಥ ದೊಡ್ಡ ರಾಗ ಅಂದರೆ ಇದುವೇ. ಅಪ್ಪ ಮಾಡ್ತಾರೆ ಪೂಜೆ ಮನೆಯಲ್ಲಿ, ನಾವು ಮತ್ತೆ ಸೀದಾ ಹೋಗುದು. ಇದು ಒಳ್ಳೆಯ ನೀವು ಮತ್ತೆ ಯಾವಾಗ ಮಾಡೋದು?
ಅಪ್ಪ ಊಟ ಮಾಡಲಿ, ನೀವಂತೆ ಯಾಕೆ ಊಟ ಮಾಡೋದು? ಹಾಗಾದರೆ ಅಪ್ಪ ಒಬ್ಬನೇ ಮಾಡಲಿ, ಪೂಜೆ ಮಾಡಲಿ, ಊಟ ಮಾಡಲಿ. ಅದಾಗುವುದಿಲ್ಲ. ಬಟ್ಲಿಡುವಾಗ ಎಲ್ಲರಿಗೂ ಬಟ್ಲಿಡಬೇಕು, ಪೂಜೆ ಮಾಡುವಾಗ ಒಬ್ಬನೇ ಮಾಡಲಿಕ್ಕೆ ಅದು ಯಾಕೆ? ಅದನ್ನ ಪುತ್ರಕಾಹ, ಸಣ್ಣ ಮಕ್ಕಳೇ. ಪುತ್ರ ಅಂದರೆ ಮಕ್ಕಳು ಅಂತ ಅರ್ಥ, ಮಕ್ಕಳು. ಕಾ ಸೇರಿದರೆ ಇನ್ನೂ ಸಣ್ಣದು ಅಂತ ಅರ್ಥ. ಈಶದರ್ತೆ ಕಪ್ರತ್ಯಯ ಅಂತ, ಕಾ ಬರುವುದು ಸಣ್ಣದು ಅಂತ ಎನ್ನುವ ಅರ್ಥದಲ್ಲಿ ಉಂಟು, ಸುಮಾರು ಅರ್ಥದಲ್ಲಿ ಉಂಟು. ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಮತ್ಸ್ಯಕ ಅಂತ ಉಂಟು. ಸಣ್ಣ ಮೀನು ಸಿಗುವಾಗ, ಪುಟ್ಟ ಮೀನು ಅವನಿಗೆ ನದಿಯಲ್ಲಿ ಜಪ ಮಾಡುವಾಗ ಅರ್ಗೆಗೋಸ್ಕರ ನೀರು ತೆಗೆಯುವಾಗ ಸಿಕ್ಕಿತ್ತು, ಅದು ಅರ್ಥ ಅದಕ್ಕೆ. ಹಾಗೆ ಕಾ ಎನ್ನುವುದು ಸಣ್ಣ ಅರ್ಥವನ್ನು ಕೊಡ್ತದೆ. ಬಾಲಕ ಹೇಳುವುದಾಗಿ ಸಣ್ಣ ಹುಡುಗ ಅಂತ. ಪುತ್ರಕಾ, ಸಣ್ಣ ಮಕ್ಕಳೇ ನೀವು ಸಹ ಪೂಜೆ ಮಾಡಿ. ಇದು ವಿಷಯ. ಅರ್ಚಂತು ಪುತ್ರಕಾಹ ಯಾಕೆ ಹೇಳಿದ್ದು? ನೀವು ಕಲೀಲಿಲ್ಲ, ಗೊತ್ತುಂಟು ನಮಗೆ, ನಿಮಗೆ ಗೊತ್ತಿಲ್ಲ ಅಂತ ನಮಗೆ ಗೊತ್ತುಂಟು. ಮತ್ತು ನೀವು ಸಣ್ಣವರು ನಮಗೆ ಗೊತ್ತುಂಟು, ಆದರೂ ಪೂಜೆಯನ್ನು ಮಾಡಿ. ಆಗ ನೀವೇನು ಮಾಡ್ತೀರಿ? ನಾಟಕವೇ ಮಾಡ್ತೀರಿ. ಎಲ್ಲಿ ಬರ್ತದೆ? ಜ್ಞಾನಿಗಳು ಮಾಡಿ ಅಂತ ಹೇಳಿ ಆಯಿತು, ಈಗ ಆಗಲ್ಲ. ತಂತ್ರಾಂಶ ಇದ್ದವ್ರು ಮಾಡಿ ಅಂತ ಹೇಳಿ ಆಯಿತು, ಈಗ ಆಗಲ್ಲ. ಎಂತ ಗೊತ್ತಿಲ್ಲದವರಿಗೆ, ಅಜ್ಞಾನಿಗಳು ಮಕ್ಕಳಿಗೆ ಕೆಳಗೆ ಹಾಕ್ತಾರೆ ಕೆಲವೊಮ್ಮೆ, ಪೀಠದಿಂದ ಪ್ರತಿಮೆಯನ್ನೇ ನೀರು ಚೆಲ್ತಾರೆ, ಕೆಲವೊಮ್ಮೆ ಹಿಂದಕ್ಕೆ ಮುಂದಕ್ಕೆ ಮಾಡ್ತಾರೆ. ಮತ್ತು ಕೆಲವೊಮ್ಮೆ ಆರತಿ ಮಾಡುವಾಗ ಅವರದ್ದು ಗಂಟಾಮಣಿ ಒಟ್ಟಿಗೆ ಆರತಿಯೂ ಹೋಗ್ತದೆ, ಆರತಿ ಒಟ್ಟಿಗೆ ಗಂಟಾಮಣಿ ಬರ್ತದೆ. ಕೆಲವೊಮ್ಮೆ ಆರತಿ ಆದ ಗಂಟಾಮಣಿ ನಿಲ್ತದೆ, ಗಂಟಾಮಣಿ ಅಂದಾಗ ಆರತಿ ನಿಲ್ತದೆ. ಇದೆಲ್ಲ ಗಮ್ಮತ್ತಾಗಿರ್ತದೆ. ನಾನು ಒಂದು ಸರ್ತಿ ಒಬ್ಬರನ್ನು ನೋಡಿದ್ದೇನೆ ಪೂಜೆ ಮಾಡುವ, ಕರೆಕ್ಟ್ ನೋಡಿದ್ದೇನೆ. ಅವನು ಪೂಜೆಗೆ ಅಂತ ಗಂಟಾಮಣಿ ತೆಗ್ದ, ಅಲ್ಲಾಡಿಸಿದ, ಮತ್ತು ರಪ್ಪ ನೆನಪಾಯ್ತು ಆರತಿ ಎಡಕೈಯಲ್ಲಿ ತೆಗೆದ ಆರತಿ ಮಾಡಿ ಶುರು ಮಾಡಿದ. ಅದು ಸಹಜ ಆಗಿ ಹೋಗುದು. ಮೊದಲು ಎಂತ ಅಲ್ಲಾಡಿಸಿ ಗಂಟಾಮಣಿ ಅಲ್ಲಾಡಿದ್ದಾನೆ, ಎಡಕೈಯಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಮತ್ತು ಯಾರು ಹೇಳಿದ್ದಂದರೆ ಎಡಕೈ ಇಟ್ಟು ಮತ್ತು ಬಲಕೈಯಲ್ಲಿ ತೆಗೆದು, ಮತ್ತು ಪೂಜೆಗೆ ಬಲಕೈಯಲ್ಲಿ ಎಲ್ಲ ಇದು ಎಡಕೈಯಲ್ಲಿ ಗಂಟಾಮಣಿ ಎಲ್ಲ ಆಡಿಸಿ ಬಲಕೈಯಲ್ಲಿ ಇದು ಆರತಿ ಹೀಗೆ ತಿರುಗ್ತಾ ಉಂಟು. ಅಷ್ಟೊತ್ತಿಗೆ ಅದು ಪ್ರದಕ್ಷಿಣೆ ಆಕಾರ ತಿರುಗ್ತಾ ಇಲ್ಲ, ಆರತಿ ಉಲ್ಟ ತಿರುಗ್ತಾ ಉಂಟು. ಇದೆಲ್ಲ ಆಗೋದು. ಹೆಚ್ಚಿನವರದೆಲ್ಲ ಒಟ್ಟು ಹೋಗುದುಂಟೆ ಉಂಟು. ಗಂಟಾಮಣಿ ಹೋದಲ್ಲಿ ಆರತಿ, ಆರತಿ ಹೋದಲ್ಲಿ ಗಂಟಾಮಣಿ, ಮಾಮೂಲಿ ಅಭ್ಯಾಸ ಆಗುವುದೇ ಇಲ್ಲ ಅಂಥವರಿಗೆ. ಮತ್ತು ಕೆಲವರು ಅದನ್ನು ಸಪೋರ್ಟ್ ಮಾಡಿಕೊಂಡು ನೆಲಕ್ಕೆ ಒತ್ತಿಕೊಂಡು ಅಲ್ಲಾಡಿಸೋದು, ಮತ್ತೆ ಇಳಿದೊಮ್ಮೆ ಮತ್ತೆ ಅಲ್ಲಾಡಿಸೋದು. ಅದು ಭಾರ ಆಗ್ತದೋ ಅಥವಾ ಸಪೋರ್ಟೋ ಗೊತ್ತಾಗೋದಿಲ್ಲ. ಆರತಿ ಮಾಡುವಾಗಲೇ ಹಾಗೆ ಕೆಲವೊಮ್ಮೆ ತೊಡೆ ಮೇಲೆ ಕೈ ಇರ್ತದೆ. ಈಗ ಅಂದರೆ ಸುಲಭಕ್ಕೋಸ್ಕರ ಅಂದರೆ ಎತ್ತಿದ್ದರೆ ಎಲ್ಲಿಯಾದರೂ ಅದಕ್ಕೆ ಬ್ರಹ್ಮದಂಡ ಇರೋದು, ಅದಕ್ಕೇನು ಜಪ ಮಾಡುವಾಗಿದೆ. ಆರತಿಗೊಂದು ಬ್ರಹ್ಮದಂಡ ಕೊಡುವೆ. ಇದು ಅದು ಭಾರ ಉಂಟೇನೆ, ಅಷ್ಟು ಭಾರದ ಆರತಿ ಆಕೆ ಮಾಡೋದು ನಾವು. ಸಣ್ಣ ಆರತಿ ಇತ್ತರೆ ಆಗೋದಿಲ್ಲ. ಅದು ವಿಚಿತ್ರ ಮತ್ತು ಆರತಿ ಮಾಡುವಾಗ ಅದನ್ನು ಹೇಳಲಿಕ್ಕಿಲ್ಲ, ಅದು ನೋಡಿಯೇ ಸಂತೋಷ ಪಡಬೇಕು. ದೇವರ ಮೋರೆಗೆ ಒಮ್ಮೆ ತೋರಿಸೋದು, ಮತ್ತು ದೇವರೊಮ್ಮೆ ಹೆದರಿ ಹೀಗೆ ಹೋಗೋದು. ಮತ್ತು ದೇವರ ಅದು ಯಾರು ಸರ್ಪ ಆರತಿ ಮಾಡಿದ ಈಗ ದೇವರ ಆಚೀಚ ನೋಡಬೇಕಾಗ್ತದೆ. ಅವನಿಗೆ ಕುತ್ತಿಗೆ ಹುಳುಕ್ತದೆ ಕೆಲವೊಮ್ಮೆ. ಅದೆಲ್ಲ ಇಲ್ಲ, ಅದೆಲ್ಲ ಅಲ್ಲ. ಇಲ್ಲಿ ಅವ್ರು ಹೇಳಿದ್ದು, ನೀನು ತಪ್ಪಾಗಿ ಬೆಪ್ಪಾಗಿ ಸಣ್ಣದಾಗಿ ಹಿಂದೆ ಮುಂದಾಗಿ ಎಲ್ಲ ಮಾಡು. ಯಾಕೆ? ನೀನು ಮಾಡುವುದು ನನಗೆ ಬೇಕು. ನನಗೊಂದು ಇದಕ್ಕೆ ಕತೆ ಹೇಳುತ್ತೇನೆ. ಅಂದರೆ ಒಂದು ತತ್ವದ ದಾರ್ಢ್ಯಕ್ಕಾಗಿ ಕೆಲವೊಮ್ಮೆ ಬೇಕಾಗ್ತದೆ. ಇದನ್ನೆಲ್ಲ ಬಳಸಬೇಕು ಹೇಳೋದಿಲ್ಲ, ನಮಗೆ ಅರ್ಥ ಆಗಲಿಕ್ಕೆ. ಒಬ್ಬ ಬೇಡುವವ, ಅವನು ಮಾಮೂಲಿ ಬೇಡುವುದು ಅವನ ಕೆಲಸ. ಎಲ್ಲಿಯಾದರೂ ಏನಾದರೂ ಕೇಳುತ್ತಾನೆ, ತಿರುಗ್ತಾನೆ, ಊರು ತಿರುಗ್ತಾನೆ, ತಿಂತಾನೆ, ಹಾಗೆ ಬರ್ತಾನೆ. ಬರುವಾಗ ಒಂದು ಮನೆ ಹೆಂಗಸು ಬೊಬ್ಬೆ ಹಾಕಿ ಹೇಳುತ್ತದೆ, ಬರಬೇಡ, ಕೊಡೋದಿಲ್ಲ, ಹೋಗು. ಅವು ಮತ್ತೆ ಸಹ ಬರುವಾಗ ಯಾವತ್ತು ಬಂದಾಗಲೂ ಮತ್ತೆ ಬರ್ತಾನೆ. ಎಲ್ಲ ಮನೆ ಹೋದ ಆ ಮನೆಗೆ ಹೋಗ್ತಾನೆ. ಆ ಹೆಂಗಸು ಹಾಗೆ ಬೊಬ್ಬೆ ಹೊಡಿತದೆ, ಬರಬೇಡ, ಕೊಡುವುದಿಲ್ಲ, ಹೋಗಾಚೆ ಅಂತ. ಎಷ್ಟು ಬಾರಿ ಆದರೂ ಇವ ಹಠ ಬಿಡುವುದಿಲ್ಲ. ಬಂದಾಗೆಲ್ಲ ಮಾಮೂಲಿ ಹೋದಾಗೆಲ್ಲ ಹೋಗ್ತಾನೆ. ಆಗ ಇನ್ನು ಬಾರದಂತೆ ಮಾಡಬೇಕು ಅವನಿಗೆ ಬುದ್ಧಿ ಕಲಿಸ್ತೇನೆ ಅಂತೇಳಿ ಈಕೆ ಹಠ ಮಾಡಿ ಅವನ ಭಿಕ್ಷಾ ಪಾತ್ರೆಗೆ ಬೂದಿ ಹಾಕಿಬಿಟ್ಟು, ಯಾರೋ ಏನೋ ಕೊಟ್ಟದ್ದು ಅನ್ನವೋ ತಿನ್ನಿಸೋ ಏನೋ ಉಂಟು, ಅದರಲ್ಲಿ ಬೂದಿ ಹಾಕಿದ್ರು. ಹೇಗೆ ಆಡಿದವ, ಖುಷಿ ಆಯಿತು ಅಂದ. ಎಂತ ಹಾಕಿದ್ದು ನೋಡಿದೆ ನೀನು? ನೋಡಿದೆ ಅಂತ ಹಾಕಿದ್ದೀಯಲ್ಲ, ಹಾಕಲಿಕ್ಕೆ ಹೇಳಿದ್ದೆ ಅಲ್ಲ, ಕೊಡಲಿಕ್ಕೆ ಬುದ್ಧಿವಂತಲ್ಲ ನಿನಗೆ, ಇನ್ನನ್ನು ಕೊಡ್ತೀನಿ. ಇಷ್ಟವರೆಗೆ ಕೊಡಲಿಲ್ಲ ನೀನು, ಕೊಡುವುದನ್ನು ನಾನು ಇಲ್ಲಿ ಕಲಿಸಿದ್ದೇನೆ, ಕೊಡು, ಏನನ್ನಾದರೂ ಕೊಡು, ಮಾಡಿ, ಎಂತ ತಪ್ಪಾದರೂ ಮಾಡಿ, ಎಂತಾದರೂ ಮಾಡಿ ಪೂಜೆ ಶುರು ಮಾಡಲಿಕ್ಕೆ ದೇವರು ನಮಗೆ ಬರುತ್ತೆ. ಅರ್ಚಂತು ಪುತ್ರಕಾಹ ಅಂದ, ಮಾಡಿರಿ ಆದೇಶದು. ಅರ್ಚಂತೇನು ಮಾಡಿರಿ, ಪೂಜೆ ಮಾಡಿರಿ. ತಪ್ಪಾದರೂ ಪರವಾಗಿಲ್ಲ, ಸಣ್ಣದಾದರೂ ತೊಂದರೆ ಇಲ್ಲ, ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಪಿರುದುಂಬಾದರೂ ತೊಂದರೆ ಇಲ್ಲ. ನಮ್ಮದಲ್ಲಿ ಹೆಚ್ಚಾಗೋದು ಹಾಗೆ ಹಿಂದೆ ಮುಂದಕ್ಕೆಲ್ಲ ಆಗ್ತದೆ, ಪರವಾಗಿಲ್ಲ. ಕೆಲವರು ಹೇಳಿದ್ರೆ ನೀವು ದುಬ್ಬು ಮಾಡಲಿಲ್ಲ, ಮಾಡುವ, ಅದಕ್ಕೇನು
ಕೆಲವರು ಮತ್ತೆ ಮಾಡುವ, ಮತ್ತೆ ಅದು ಮಾಡಲಿಕ್ಕೆ ಬರ್ತದಲ್ಲ, ಅದೇ ವಿಶೇಷ. ಎಷ್ಟೋ ಸಂದರ್ಭದಲ್ಲಿ ಹಾಗೆ ಆಗಿದೆ. ಅಂದರೆ ಗಮ್ಮತ್ತು ಅಂದರೆ ಇದರಲ್ಲಿ ಅದು ಕನ್ಫ್ಯೂಸ್. ಧೂಪ ದೀಪ ಪುನರ್ತತ್ವ ಅಂತ ಆಚಾರ ಪ್ರಕಾರ ಧೂಪ ಆಗ್ತದೆ, ದೀಪ ಆಗ್ತದೆ, ಮತ್ತು ನೈವೇದ್ಯ ಆಗ್ತದೆ. ಮತ್ತು ನೈವೇದ್ಯ ಆದ ನಂತರ ಧೂಪ ದೀಪ ಉಂಟು ಮತ್ತೆ ಪುನಃ. ಹಾಗಾಗಿ ಏನಾಗ್ತದೆ ಅಂದರೆ ಮೊದಲ ಧೂಪ ದೀಪ ಏನುಂಟು ಅದು ಮತ್ತಿನದ್ದು ಮುಂದಿನದ್ದು ಕನ್ಫ್ಯೂಸ್ ಕೆಲವೊಮ್ಮೆ ತಂದು ಕೊಡುವವರಿದ್ದಾಗ. ಇದು ಆಯಿತು ನೈವೇದ್ಯ ಆಯಿತು ಅಂತ ತಿಳ್ಕೊಳ್ತಾರೆ. ಇಲ್ಲ, ನೈವೇದ್ಯ ಆಗಲಿಲ್ಲ, ಇದು ಮೊದಲ ಧೂಪ ದೀಪ, ಇನ್ನು ಕೊಡಬೇಕಷ್ಟೇ. ಹೌದಾ, ಸರಿ. ಕೆಲವೊಮ್ಮೆ ಅವನೇ ನೈವೇದ್ಯವನ್ನೇ ತೆಗಿಲಿಕ್ಕೆ ಕಾಯುವುದು, ಇವರು ನೈವೇದ್ಯ ಆಗಿದೆ ಎಂದು ಕೂತ್ಕೊಳ್ಳೋದು, ಧೂಪ ದೀಪ ಇನ್ನು ಹುಡುಗುದು, ಆರತಿ ಬತ್ತಿ ಹಾಕಿಕೊಡೋದು, ಯೋಚನೆ ಮಾಡೋದು. ಇದು ಎಷ್ಟೋ ಸಮಯ ಆಗಿ ಹೋದ ಘಟನೆಗಳೆಲ್ಲ ಕೆಲವೊಮ್ಮೆ ಆಗಿ ಹೋಗ್ತದೆ ಅದು ಗಡಿಬಿಡಿಯಲ್ಲಿ. ಆದ್ದರಿಂದ ಏನೇ ಆಗಿರಲಿ ಮಾಡಲಿಕ್ಕೆ ಶುರು ಮಾಡಿ, ಮಾಡೋದು ನಮಗೆ ಬೇಕು. ಎಂಥದ್ದಾದರೂ ಅವ ಭಯಂಕರ ಜಿಪುಣ, ದೊಡ್ಡ ಸೇಟು. ಅವನಿಗೆ ಯಾರ ಹತ್ರ ಕೊಟ್ಟೆ ಗೊತ್ತಿಲ್ಲ, ಕೊಡುವುದೇ ಇಲ್ಲ. ಅವನಿಗೆ ಕೊಡಿ ಹೇಳಿದ್ದೇ ಆಗುವುದಿಲ್ಲ ಅವನಿಗೆ ಅಂಥವ. ಒಂದು ಸತ್ಯವ ಪೇಟೆಯಲ್ಲಿ ಹೋದವ ಎಲ್ಲೋ ಬಿದ್ದಿದ್ದಾನೆ, ಬಿದ್ದವ ಬಾವಿಗೆ ಬಿದ್ದಿದ್ದಾನೆ, ನೀರಿಲ್ಲದ ಬಾವಿ ಬಿದ್ದಿದ್ದಾನೆ, ಮೇಲೆ ಬರಲಿಕ್ಕೆ ಆಗೋದಿಲ್ಲ, ಬೊಬ್ಬೆ ಹೊಡಿತಾನೆ. ಎಷ್ಟೋ ಜನ ನೋಡಿದರು, ಶೇಟ್ಜಿ ಸೀದಾ ಹೋದ್ರು. ಇವ ಬೀಳುವವನೇ ಯಾವಾಗ ಅದು ಬೀಳಿ ನಮಗೇನು ಪ್ರಯೋಜನ ಇಲ್ಲ, ಒಂದು ಪೈಸೆ ಕೊಡಲಿಲ್ಲ ಯಾರಿಗೂ ಅಂತ ಎಷ್ಟು ಜನ ಹೋಗಿದ್ದಾರೆ ನೋಡಿ. ಯಾರೊಬ್ಬ ಸಾಧು ಕಿವಿ ಕೇಳಿ ನೋಡಿದ್ದ, ಯಾರೋ ಮೇಲೆ ಬರಬೇಕು, ಆದ್ದರಿಂದ ಅವನ ಬಗ್ಗೆ ಅವನಿಗೆ ಕೊಡು ಅಂದ. ಅವ ಆಚೆ ಹೋಗ್ಯಾಯ್ತಲ್ಲ, ಇವ ಮತ್ತೆ ಎದ್ದೋದ ಸೀದಾ, ಮತ್ತೆ ಬಬ್ಬೆ ಆಗ್ತಾ ಇದ್ದಾನೆ, ಮತ್ತೆ ಬಂದ. ಬಿದ್ದಿದ್ದೆಲ್ಲ ಮೇಲ್ಬೇಕು ಬರಬೇಕಲ್ಲ, ಹೌದು ಅಂದ, ಕೊಡು ಕೈ. ಮತ್ತೆ ವಾಪಸ್ ಹೋಗಿ ಮಾತಾಡಲಿಲ್ಲ. ಅವನಿಗೆ ಕೊಡು ಅಂದರೆ ಆಗೋದಿಲ್ಲ. ಅವನಿಗೆ ಯಾರಾದರೂ ಕೊಡು ಹೇಳಿದ ತಕ್ಷಣ ಅವನು ತಲೆ ಸಿಡಿಸಿಕೊಂಡು ಮಂಡೆ ಗಿರ್ಮಿಟ್ ಮಾಡಿ ಹೋಗ್ತಿದ್ದಲ್ಲ, ಹಾಗೆ ಕೈ ಕೊಡು ಮಾರ ಹೇಳಿದರೆ ಅದಿಲ್ಲ. ಮತ್ತೆ ಎಂಥದ್ದು ಆಯ್ತು ಅವನಿಗೆ, ಇವನಿಗೇನೋ ಹೆಚ್ಚು ಕಮ್ಮಿ ಆಬಿಗೆ ಕೇಳಿ ಮಾಡಿ ಮತ್ತೆ ಅವನು ಹಿಡಿ ಅಂತ ಹೇಳಿದ, ರಾಬಾಕ್ಕ ಹಿಡಿದ. ಕೊಡು ಹೇಳಿದರೆ ಆಗೋದೇ ಇಲ್ಲ ಅವನಿಗೆ. ಅದೊಂದು ಶಬ್ದ ಕೊಡುವುದು ಅಂದ ತಕ್ಷಣ ಅಷ್ಟು ಪರಮ ಲೋಭಿಯವ. ಅದೊಂದು ಏನೋ ಒಂದು ಬದಲಾವಣೆ ಅಂತ ತರಲಿಕ್ಕೆ ಹಿಡಿ ಅಂದ ತಕ್ಷಣ ಇವ್ರು ಕೊಡ್ತಾರೆ ಹೇಳಿ ರಬಕ್ಕೆ ಹಿಡಿದ, ಕೈಯಲ್ಲಿ ಎತ್ತಿ ಮೇಲೆ ಹಾಕಿದವು. ಅದರಿಂದ ಮನುಷ್ಯ ಬಹಳಷ್ಟು ಎಷ್ಟಾದರೂ ಯಾಕಾದರೂ ಏನನ್ನಾದರೂ ಮಾಡಲಿಕ್ಕೆ ಕಲಿಬೇಕು. ಅರ್ಚಂತ ಪುತ್ರಕಾಹ ಇಷ್ಟು ಹೇಳಿ ಕೊನೆಗೊಂದು ಅದರದ್ದು ಶಬ್ದ ಉಂಟು, ಉತಪುರನ್ನ ದೃಷ್ಣು ಅರ್ಚತ ಅಂತ. ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ ನಾನು, ಏನರ್ಥ ಅದರದ್ದು. ಇದು ಇಲ್ಲಿಗೆ ಸಂಬಂಧಪಟ್ಟ ವಿಷಯವನ್ನು ಕೇಳಿದರೆ ಅರ್ಚಂತ ಪುತ್ರಕ ಅಲ್ಲಿವರೆ. ನಾನು ಮೊನ್ನೆಯಿಂದ ಆ ಮಂತ್ರವನ್ನು ಮಾತಾಡಿಸ್ತೇನೆ ಹೇಳಿದ್ದೇನೆ. ಪುರುಷೋದು ಬಂದ ಅರ್ಚಂತ ಪುತ್ರಕ ಎನ್ನುವುದರಲ್ಲಿ ಇವತ್ತು ಬೇಕಾಯ್ತು. ಸಣ್ಣ ಮಕ್ಕಳೇ ತಪ್ಪಾಗಿ ಬೆದ್ದಾಗಿ ಮಾಡುವವರೇ ಎಂತಾದರೂ ನಾಟಕೀಯವಾಗಿ ಆದರೂ ಮಾಡಿರಿ, ಏನನ್ನಾದರೂ ಪೂಜೆಯ ವಸ್ತುವಾಗಿಟ್ಟುಕೊಂಡು ಪರಿಕರ ಮಾಡಿಕೊಂಡು ಮಾಡಿರಿ ಅನ್ನೋದನ್ನು ಬಹಳ ಚಂದವಾಗಿ ಇದಕ್ಕೆ ಹೇಳಯಾಪಿ ಸಕೃತ ಅಭ್ಯರ್ಚಿತ ಎನ್ನುವ ಮಾತನ್ನು ಪುರಾಣ ಹೇಳ್ತದೆ. ಸುಮ್ಮನೆ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೋಸ್ಕರ. ಮತ್ತು ಒಂದು ಇದಕ್ಕೆ ದೃಷ್ಟಾಂತ ಹೇಳುತ್ತೇನೆ. ಒಬ್ಬ ಕಳ್ಳ, ಅವನು ನಿಜವಾಗಿ ಕಳ್ಳ, ಅವನ ಬಿಸ್ನೆಸ್ ಅದುವೆ, ಎಲ್ಲಿದ್ದೇನೋ ಎಗರಿಸಿ ತಿನ್ನುವುದು ಬದುಕುವುದು. ಹಾಗೆ ಒಂದು ದೊಡ್ಡ ಮಾಲೀಕನ ತೋಟದಿಂದ ಹಣ್ಣು ಕದ್ದಾಗ ಅದು ಸೈರನ್ ಆಯಿತು. ಅವನಿಗೆ ಗೊತ್ತಿಲ್ಲ ಹಾಗೆಲ್ಲ ಮಾಡಿದ್ದಾರೆ ಅಂತ. ಸೈರನ್ ಆಗಿದ್ದ ತಕ್ಷಣ ಬೆನ್ನ ಹಿಂದೆ ಹಿಡಿಲಿಕ್ಕೆ ನಾಯಿ ಕೂಗ್ತದೆ. ನಾಯಿ ಕೂಗಿದ ತಕ್ಷಣ ಜನ ಬರ್ತಾರೆ. ಬಂದದ್ದೆಲ್ಲ ಗೊತ್ತಾಯಿತು. ಇವನು ತಪ್ಪಿಸಿಕೊಂಡೆಲ್ಲ ಎಗರಿಸಿಕೊಂಡು ಕಾಣದಂತೆ ಎಲ್ಲ ನುಸುಳಿಕೊಂಡೆಲ್ಲ ಹೋದ. ಇನ್ನು ಅವ್ರಿಗೆ ಕಣ್ಣು ತಪ್ಪಿಸಬೇಕಲ್ಲ, ಏನಾದ್ರು ಮಾಡಬೇಕಲ್ಲ ಅಂಥೇಳಿ ಒಂದು ಉಪಾಯ ಮಾಡಿ ಎಲ್ಲಿದ್ದೋ ಯಾವುದೋ ಒಂದು ತೋಟದೊಳಗೋ ಎಲ್ಲಿ ಕಟ್ಟೆ ಮೇಲೆ ಹೋಗಿ ಕೂತ. ಕಟ್ಟೆ ಮೇಲೆ ತನ್ನ ಬಟ್ಟೆಯನ್ನೆಲ್ಲ ಬಿಸಾಡಿದ, ಎಲ್ಲಿ ಅಡಗಿಸಿ ಇಟ್ಟ. ಹೀಗೆ ಧ್ಯಾನ ಮಾಡುವವನಾಗೆಲ್ಲ ಅಲ್ಲೇ ಇದ್ದ ಮಣ್ಣನ್ನೆಲ್ಲ ಸ್ವಲ್ಪ ಎಲ್ಲ ಬಿಳಿ ಮಣ್ಣು ಏನಿತ್ತು ಕಾಣ್ತದೆ ಎಲ್ಲ ಪೂಜಿಸಿಕೊಂಡ, ಮೈಯಲ್ಲಿ ಜಪ ಮಾಡುವವನಾಗಿ ಪೂಜೆ ಮಾಡುವವನಾಗಿ ಅಲ್ಲಿ ಕೂತ. ಧ್ಯಾನ ಮಾಡುವವನಾಗಿ ಪ್ರಾಣಾಯಾಮ ಮಾಡುವವನಾಗೆಲ್ಲ ನಿಂತ. ನಾರಾಯಣ ನಮಃ ಶಿವಾಯ ಎಲ್ಲ ಹೇಳ್ತಾ ಇತ್ತು. ಇವರು ಹುಡುಕಿಕೊಂಡೆಲ್ಲ ಬಂದವರೆಲ್ಲ ನೋಡಿ ಆಚೆ ಮತ್ತು ಕಾಂಪೌಂಡೆಲ್ಲ ಹುಡುಕಿ ಇಲ್ಲಿ ಕೂತವ್ರು ನೋಡಿ, ಯಾರೋ ಸನ್ಯಾಸಿ ಇಲ್ಲಿಯೋ, ನಾವಿದು ಸಪ್ತೇಶ್ವರದಲ್ಲಿ ಹೋಗಿ ಕೂತ್ರೆ ಯಾರು ಸಹ ಏನು ಮಾಡಿದ್ದು ನಮಗೆ ಮತ್ತೆ ಕೈ ಕಾಲು ಹಿಡಿಯಾರು ಹಾಗೆ. ಆ ಪ್ರಕಾರದಲ್ಲಿ ನೋಡಿ ಅವರು ಹೇಳಿ ಅವರು ಅಲ್ಲಿನ ಅವನಾಗ ಕೊಯ್ದು ಇಟ್ಕೊಂಡು ಎಲ್ಲ ಬಿದ್ದದೆಲ್ಲ ಒಟ್ಟು ಮಾಡಿ ತಂದು ಅವನ ಬದಿಯಲ್ಲಿಟ್ಟು ಕೈ ಮುಗಿದು ಕಾಲಿಡಿದು ಎಲ್ಲ ಹೋಗಿಬಿಟ್ರು. ನೋಡಿ, ಉದರ ನಿಮಿತ್ತ ಬಹುಕೃತ ವೇಷ. ಎಂತಾದರೂ ಮಾಡಿದ್ರು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್ ಅಂತ. ನೀವು ಯೋಗದ ಪ್ರಾಕ್ಟೀಸ್ ಮಾಡಿದ ಹಾಗೆ ಧ್ಯಾನ ಮಾಡಿದ ಚರಿತೆಯಂತೆ ತೋರಿಸಿದರೆ, ತಪಸ್ವಿಯಂತೆ ಹಾಕಿಕೊಂಡ್ರೆ ಸಾಕು.
ಅದೇ ಅವನು ಕದ್ದದ್ದು ಹಣ್ಣುಗಳು, ತಿನ್ಕೊಳ್ಳಿಕ್ಕೆ ಬಿಡಲಿಲ್ಲ ಇವರು. ಈಗ ಅದೇ ಇವರು ಅದಕ್ಕೆ 4 ಸೇರಿಸಿ ಬೇರೆ ಇಟ್ಟಿದ್ದಾರೆ. ಈಗ ಹೇಗೆ ಉಂಟು? ಆದ್ದರಿಂದ ಏನಾದರೂ ಒಳ್ಳೆಯದನ್ನು ಮಾಡಲಿಕ್ಕೆ ಕಲಿ, ಲಾಭ ಇದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ. ದೇವರ ಧರ್ಮವನ್ನು ಚೂರು ಮಾಡಿದರೂ ಬಹಳ ದೊಡ್ಡ ಆಪತ್ತಿನಿಂದ ನಿನಗೆ ಬಿಡುಗಡೆ ಇದೆ ಎನ್ನುವ ನೆಲೆಯಲ್ಲಿ ಬಹಳ ಚಂದವಾಗಿ ಇಲ್ಲಿ ಅರ್ಚಂದು ಪುತ್ರಗ ಹೇಳಿದ್ದನ್ನೇ ಪುರಾಣ ಶ್ಲೋಕ. ಸಕೃದ ಅಭ್ಯರ್ಚಿತ ಏನ ಹೇಳೆಯಾಪಿ. ನೀವು ತಮಾಷೆಗೋಸ್ಕರ ಆದರೂ ನಾಟಕೀಯವಾಗಿ ಆದರೂ ಇನ್ನೊಬ್ಬರನ್ನು ತೋರಿಸಿಕೊಳ್ಳಿ. ಇವ ಬೂಟಾಟಿಕೆಗೆ ಮಾಡಿತ್ತು ಪೂಜ್ಯವನಾಗಿ, ಪೂಜೆ ಮಾಡಿ ತೋರಿಸ್ಬೇಕು ಹೇಳಿದ್ದು, ಅದಕ್ಕೆ ಮಾಡ್ತಾಯಿತ್ತು. ಅಷ್ಟಾದರೂ ಮಾಡಿ ನೀವು ಎಂಥದ್ದು ನೆವಕ್ಕೆ ಕುಂಟು ನೆವ ಹೇಳ ಅಂದರೆ ಕುಂಟು ನೆವ ಅಂತ ಅರ್ಥ. ಸುಮ್ಮನೆ ಎಂಥದ್ದು ಇಲ್ಲ. ಬಲರಾಮ ನೋಡಿ, ಅವನು ಪಾಂಡವರ ಪಕ್ಷದಲ್ಲಿ ಹೋರಾಟಕ್ಕೆ ಬರಲಿಲ್ಲ, ಬರಬೇಕಿತ್ತವ, ಬರಲಿಲ್ಲ. ದುರ್ಯೋಧನ ಮಗಳನ್ನೇ ತಂದದ್ದು ಕೃಷ್ಣನ ಮಗನೇ ಸಾಂಬನಿಗೆ, ಅದನ್ನು ಸಂಬಂಧಿಯವರೆಲ್ಲ. ಅದಕ್ಕೆ ನಾನು ದುರ್ಯೋಧನ ವಿರುದ್ಧ, ದುರ್ಯೋಧನ ಇವನಿಗೆ ಪಾಠ ಮಾಡಿದ್ದಾನೆ, ದುರ್ಯೋಧನನಿಗೆ ಬಲರಾಮ ಪಾಠ ಮಾಡಿದ್ದಾನೆ ಗದಾವಿದ್ಯೆ, ಭೀಮಸೇನನಿಗೆ ಹೇಳಿಕೊಟ್ಟಿದ್ದಾನೆ. ಭೀಮಸೇನ ಹೇಳಿಕೊಟ್ಟದ್ದಕ್ಕೆ ಅವನು ಕಲ್ತತ್ತು ಬಲರಾಮನಿಂದ, ನಾನು ಕಲಿಬೇಕು ಅವನಿಗೆ ಹೊಡಿಲಿಕ್ಕೆ ಅಂತ. ಹಾಗಾಗಿ ನಾನು ಎಲ್ಲಿಗೂ ಬರುವುದಿಲ್ಲ ಹೇಳಿ ಇವ ನಾನು ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ ಉಂಟು ಹೇಳಿದ. ಹೊರಟ ಯುದ್ಧ ಆಗುವಾಗ. ಹಾಗೆ ಹೊರಟಾಗ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಪ್ರವಚನ ಮಾಡ್ತಾಯಿದ್ರು. ಅಲ್ಲಿ ಕೇಳ್ತಾ ಇದ್ದವರು ಬಲರಾಮ ಅಣ್ಣ ಬಂದ ಹೇಳಿ ಅವನಿಗೆ ದೊಡ್ಡ ಆಸನ ಕೊಟ್ಟು ಕುಳ್ಳಿರಿಸಲಿಕ್ಕೆ ಸ್ವಾಗತಕ್ಕೆ ನಿಂತು. ಇವ ಹೇಳಲಿಲ್ಲ, ಪ್ರವಚನ ಮಾಡ್ತಾ ಇದ್ದ. ಅವನಿಗೆ ಸಿಟ್ಟು ಬಂತು. ನಾನು ಕೃಷ್ಣನ ಅಣ್ಣ ಬಲರಾಮ ಬಂದಿದ್ದೇನೆ, ಇವು ಹೇಳುವುದಿಲ್ಲ ಅಂದ್ರೇನು, ಮರ್ಯಾದೆ ಕೊಡಲಿಲ್ಲ ಇವ ಹೇಳಿ ಕೈಯಲ್ಲಿದ್ದ ದರ್ಬೆಯಲ್ಲಿ ಅವನಿಗೆ ಹೊಡೆದೇ ಬಿಟ್ಟ. ಅವನು ಸತ್ತ, ಸೂತ ಸತ್ತ. ಆಗ ಅವರೆಲ್ಲ ಹೇಳಿದರು, ಕೇಳ್ತಾ ಇದ್ದವರು, ಅನ್ಯಾಯ ಮಾಡಿದ್ದೀಯಲ್ಲ, ಪ್ರವಚನ ಕಾರ್ಯಕ್ರಮ ಇತ್ತಲ್ಲ, ಒಬ್ಬನನ್ನು ಇಲ್ಲ ಮಾಡಿದ್ದೀಯಲ್ಲ ನೀನು, ತಪ್ಪಲ್ವ ಇದು? ಹೌದು ಅಂದ. ಜ್ಞಾನ ಕಾರ್ಯಕ್ಕೆ ಅಡ್ಡಿ ಮಾಡಿದ್ದೀನಿ, ಎಂತ ಮಾಡೋದು ಈಗ? ನಮಗೆ ಜ್ಞಾನ ಆಗಬೇಕು, ಬದುಕಿಸ್ಲಿಯಾ? ಅಲ್ಲಿ ನೀನು ಸಾಯಿಸಿ ಆಯ್ತಲ್ಲ ಮತ್ತೆಂದು. ಹಾಗಾದರೆ ನಾನು ಅವನ ಮಗನಿಗೆ ವಿಶೇಷವಾದ ಜ್ಞಾನಶಕ್ತಿಯನ್ನು ಕರುಣಿಸಿಬಿಡ್ತೇನೆ ಅಂದ ಪ್ರವಚನಕ್ಕೆ. ಆಯಿತು ಅಂತ ಮತ್ತೆ ಹೇಳಿದರು. ಅದು ಒಂದು ಆಗ್ತಾ ಇದ್ದದ್ದು ಮುಂದುವರಿಸಿದ್ದು, ಮಾಡಿದ ತಪ್ಪಿಗೆ ಕೊಲೆಗೆ ಎಂತ ಮಾಡಿ ಪ್ರಾಯಶ್ಚಿತ್ತ, ತೀರ್ಥಯಾತ್ರೆ ಮಾಡೋದು. ಆಯಿತು ಅಂದ. ಮತ್ತಲ್ಲಿ ಆಗಲಿಲ್ಲ, 2 ಆಗಲಿಲ್ಲ, 3 ಆಗಬೇಕಂದ್ರೆ ನೀನೆಂಥದ್ದು? ಇಲ್ಲಿ ಒಬ್ಬ ನಮಗೆ ತೊಂದರೆ ಕೊಡ್ತಾನೆ ಕೆಲವೊಮ್ಮೆ ಪ್ರವಚನ ಆದಾಗ, ಇಲ್ವಲ್ಲ ಅಂತ ರಕ್ಕಸ, ಅವನನ್ನು ಇಲ್ಲ ಮಾಡಬೇಕು, ನೀನು ಇಲ್ಲಲ್ಲ ಮಾಡಬೇಕು. ಆಯಿತು ಅಂದ. ಹಾಗೆ ನೋಡಿ, ಅವ ಸುಮ್ಮನೆ ಕುಂಟು ನೆವ ಹೇಳಿ ಪಾಂಡವರ ಪಕ್ಷಕ್ಕೆ ಸೇರದೆ ಬಲರಾಮ ತೀರ್ಥಯಾತ್ರೆ ಹೋಗ್ತೇನೆ ಅಂತ ಹೊರಟ. ದೇವರು ಏನು ಮಾಡಿದ? ಹೌದಾ, ಕುಂಟು ನೆವ ಹೇಳ್ತೀಯಾ, ನಿನಗೆ ಹಾಗೆ ತೀರ್ಥಯಾತ್ರೆ ಹೋಗುವ ಹಾಗೆ ಮಾಡ್ತೇನೆ ಹೇಳಿ ಅವನಿಂದ ಒಂದು ಕೊಲೆ ಮಾಡಿಸಿ ತೀರ್ಥಯಾತ್ರೆ ಮಾಡಿಸಿದ. ನಾವು ಕೆಲವೊಮ್ಮೆ ಯಾರಾದರೂ ಗೆಸ್ಟ್ ಬಂದರೆ ಹೇಳೋದುಂಟು, ನನಗೆ ಚೂರು ಮಠಕ್ಕೆ ಹೋಗ್ಲಿಕ್ಕೆ ಉಂಟು, ಅವರು ಕರೆದಿದ್ದಾರೆ, ನಿಜವಾಗಿಲ್ಲ ಸುಮ್ಮನೆ ಹೇಳೋದು. ಅಥವಾ ಸಂತೆಗೆ ಹೊರಡಿರ್ತಾನೆ, ಕೊನೆ ಯಾರೋ ಬಂದರೆ, ಇಲ್ಲ ನಾನು ಒಂದು ದೊಡ್ಡ ಮೀಟಿಂಗಿಗೆ ಹೋಗ್ತಾ ಇದ್ದೇನೆ, ಮೀಟಿಂಗ್ ಎಂದೆಂಥದಿಲ್ಲ, ಹೋದೋದು ಸಂತೆಗೆ, ಎಲ್ಲದು ಇವ್ರು ಬಂದು ನಾನು ಸಂತೆಗೆ ಬರ್ತೇನೆ ಹೇಳಿದೆ, ಸ್ವಲ್ಪ ತೆಗೆಸಿಕೊಡ್ಬೇಕಾದ ತಪ್ಪಿಸುವುದು. ಕೊನೆಗೆ ಅದು ಹೋಗಿ ಅವನು ಸತ್ಯವೇ ಆಗಿಬಿಡ್ತದೆ. 4 ಹೆಜ್ಜೆ ಇಡುವಾಗ ಬರ್ತಾರೆ, ಫೋನ್ ಬರ್ತದೆ, ಕೂಡಲೇ ಮೀಟಿಂಗ್ ಬನ್ನಿ. ಅಲ್ಲಿ ಸಂತೆ ಇಲ್ಲ, ಸಾಯಲಿಕ್ಕೆ ಮಾರ್ಕೆಟ್ ಇಲ್ಲ, ಸೀದೋ ಕೂತ್ಕೊಳ್ಬೇಕು. ಹಾಗೆ ಕೆಲವೊಮ್ಮೆ ಹೀಗೆಲ್ಲ ಆಗುವುದುಂಟು. ನಮ್ಮನ್ನೀಗ ಅವರು ಹೋಗಿರಿ ಹೇಳಿದ್ದಕ್ಕೆ ಕೊನೆಗೆ ಅವನು ಬರುವ ಫೋನ್ ಮಾಡಿ ಹೇಳ್ತಾನೆ, ನಾನು ಬರೋದು ಎಲ್ಲ ಹೇಳಿಬಿಡ್ತಾನೆ, ನಾನು ಅಲ್ಲೇ ಸೆಟ್ಲ್ ಆದೇನೆ. ಇಂಥದ್ದೆಲ್ಲ ಅವರಿಗೆ ಟೊಣ್ಣೆ ಆಚೆಗಿಲ್ಲ ಈಚೆಗಿಲ್ಲ ಅಂತ ಆಗುವುದುಂಟು. ಇಂಥದ್ದೆಲ್ಲ ಏನೇನೋ ಆಗ್ತದೆ. ಮನುಷ್ಯನಿಗೆ ದೇವರು ಯಾವ ಪ್ರಕಾರದಲ್ಲಿ ಹೇಗೆ ಬದಲಾಯಿಸ್ತಾರೆ ಗೊತ್ತಿಲ್ಲ. ಅದಕ್ಕೆ ಹೇಳೇ ಯಾಪಿ ಅಂದರು, ನೀನು ಕುಂಟು ನೆವಕ್ಕಾಗಿ ಸುಮ್ಮನೆ ಆದರೂ ತಮಾಷೆ ಆದರೂ ತೀರ್ಥಯಾತ್ರೆ ಮಾಡು ಮಾಡು ಮಾಡು, ಆಗಲಿ ಎಂಥದ್ದೇ ಆಗಲಿ, ಹೇಗೆ ಆಗಲಿ, ಸುಮ್ಮನೆ ಹೇಳಲಿಕ್ಕೆ ಆದರೂ ಆಗಲಿ ಹೇಳಿಕೊಂಡು ದೇವರ ವಿಷಯದಲ್ಲಿ ಅಂದಾಗ ಬಹಳ ಚಂದವಾಗಿ ಸಗರದ ಅಭ್ಯರ್ಚಿತೋ ಏನ ಹೇಳೆಯಾಪಿ. ಇಲ್ಲಿ ಒಂದು ಪೂಜೆ ಮಾತ್ರ ಹೇಳಿದ್ದಲ್ಲ, ಹೇಳೆಯಾಪಿ ನಮಸ್ಕೃತ ಉಂಟು. ಪೂಜೆಯ ಪೂರ್ಣಾಂಗ ಎಲ್ಲಿ ಕೇಳಿದರೆ ನಮಸ್ಕಾರದಲ್ಲಿ. ದೇವರಿಗೆ ಕೊನೆಗೆ ಕೊಟ್ಟು 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 ಎಲ್ಲ ಕೊಟ್ಟು ಮತ್ತೆಂತ ಕೊಡಲಿಕ್ಕೆ ಇಲ್ಲೇ ಹೇಳಲಿಕ್ಕೆ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳುವ ವಿಧಾನವೇ ನಮಸ್ಕಾರ. ಪೂರ್ಣವಾದ ನಮ್ಮನ್ನು ದೇವರಿಗೆ ಸಮರ್ಪಿಸುವ ವಿಧಾನಕ್ಕೆ ನಮಸ್ಕಾರ ಅಂತಾರೆ. ನಮಸ್ಸು ತ್ಯಾಗೇ ಅಂತ ಅರ್ಥ. ನಮಸ್ಕಾರದ ಅರ್ಥ ಹಿಂದೆ ಹೇಳಿದ್ದೇನೆ ಕಾಣ್ತದೆ. ನಮ್ಮನ್ನು ಸಮರ್ಪಿಸಿಕೊಳ್ಳುವುದು, ತ್ಯಾಗ ಮಾಡೋದು, ಬಿಡುವುದು. ಆದ್ದರಿಂದ ಹೇಳೆಯಾಮಿ ನಮಸ್ಕೃತ ಅಂತ ಸುಮ್ಮನೆ ತಮಾಷೆಯಾಗಿ ಬೇಕಾದರೆ ನಮಸ್ಕಾರ ಮಾಡಿ. ಆದರೆ ಅವನು ದೊಡ್ಡವನದ್ದು ಅರ್ಥ ಆಯ್ತಲ್ಲ ಕಾಣುವವನಿಗೆ.
ನಾನೆಲ್ಲ ಸುಮ್ಮನೆ ಅವ್ರಿಗೆ ಬೇಜಾರಾಗೋದು ಬೇಡ ಅಂತ ಮಂಡೆ ಬಗ್ಗಿಸಿದ್ದು. ಬೇಜಾರಾಗೋದು ಬೇಡ ಅಂತ ಅಂದ್ರೆ ಮಂಡೆ ಬಗ್ಗಿಸಿದ್ದೆ ಅಲ್ವ ಮತ್ತೆ ಅಂತವ್ರು ಅಂತಾರೆ. ಅದರಿಂದ ಹೇಳೆಯಾಬಿ ನಮಸ್ಕೃತ, ಅಲ್ಲಿಗೂ ಅನ್ವಯ. ನೀನು ಸುಮ್ಮನೆಗಾಗಿ ಅವರ ದೊಡ್ಡತನ ಗೊತ್ತಿಲ್ಲ ನಿನಗೆ. ಅವ್ರು ಕೈ ಮುಗಿದ್ರು ನಾನು ಕೈ ಮುಗಿದೆ ಅಂತ, ಅವರು ತಲೆ ಬಡಿದ್ರು ನಾನು ತಲೆ ಬಗ್ಗಿಸಿದೆ ಅಂತ, ಅವರು ವಿಶ್ ಮಾಡಿದ್ರು ನಾನು ವಿಶ್ ಮಾಡಿದೆ, ನನಗೇನು ಇಷ್ಟ ಇರಲಿಲ್ಲ ಅಂತಾನೆ. ಹೀಗೆ ಕೆಲವರು ದೇವಸ್ಥಾನಕ್ಕೆ ಬರುವುದಿಲ್ಲ, ಕೆಲವರು ಕತೆಗೆ ಬರುವುದಿಲ್ಲ, ಕೆಲವರು ಜಪಕ್ಕೆ ನಿಲ್ಲುವುದಿಲ್ಲ. ಆದರೆ ಯಾರದು ಮಾಡಿದರೆ ಆಯಿತು ನಾನು ಬರ್ತೇನೆ ಅಂತ ಬರ್ತಾನೆ. ನೀವು ಬನ್ನಿ, ಆಯಿತು ನನಗೆ ಇಷ್ಟ ಇಲ್ಲ ನೀವು ಹೋದ್ರಿಂದ ಹೌದು ಒಂದು ಹೇಳೆಯಾಬಿ. ದೇವಸ್ಥಾನಕ್ಕೆ ಹೋಗುವುದಾಗಲಿ ನಮಸ್ಕಾರ ಮಾಡೋದಾಗಲಿ ಅವ್ರಿಗೆ ಇಷ್ಟ ಇರೋದಿಲ್ಲ, ಪ್ರದಕ್ಷಿಣೆ ಬರುವುದಿಲ್ಲ, ಬಂದರೂ ನೀವು ಒಳಗೋಗಿ ನಾವು ಕೂತಿರ್ತೇವೆ ಅಂತ ಹೊರಗೆ ಕೂತ್ಕೊಳ್ತಾರೆ. ಆದರೂ ನೀನು ಸುಮ್ಮನೆ ನೆವನಕ್ಕಾದರೂ ಕುಂಟು ನೆವಕ್ಕಾದರೂ ಇನ್ನೊಬ್ಬರು ಒತ್ತಾಯಕ್ಕಾದರೂ ಉಳಿದವರು ನೋಡ್ತಾರಲ್ಲ ಅಂತೇಳಿ ಕೆಲವೊಮ್ಮೆ ಹಾಗೆ ಹೇಳಿದ್ದಲ್ಲ, ದಾನ ಮಾಡಬೇಕಂದಾಗ ಶ್ರದ್ಧೆಯಾದೇಯಂ ಹೇಳಿದರು. ಮತ್ತು ಹ್ರಿಯಾದೇಯಂ, ನಾಚಿಕೆ ಪಟ್ಟು ಕೊಡು ಮಾರಾಯ, ಅವರು ಕೊಟ್ಟಿದ್ದಾರೆ ಅಂತ ನೋಡಿ ಆದರೂ ಕೊಡು. ಬಿಯಾದೇಯಂ, ಇನ್ನು ಸಂಕಟ ಆಗಿ ನಿನಗೆ ಯಾರಾದರೂ ಮತ್ತು ಕಳ್ಳಕಾಕರು ಬಂದು ತೊಗೊಂಡು ಹೋಗ್ತಾರೆ ಹೆದರಿಕೆಯಿಂದಾದರೂ ಕೊಡು, ಇದ್ದರೆ ದುಡ್ಡು ಹೊಡಿತಾರೆ ಅಂತ, ಅಥವಾ ರೋಗಕ್ಕೆಲ್ಲ ಹೋಗ್ತದೆ ಕೊಡು ಮಾರಾಯ, ಕೆಲವರು ಹಾಗೆ ಎದುರಿಸಿ ಕೊಡಬೇಕು. ಸುಮ್ಮನೆ ದುಡ್ಡು ಒಟ್ಟು ಮಾಡಿದ್ಯಾ ಹಾಗಾದರೆ ದೊಡ್ಡ ರೋಗ ಬರ್ತದೆ ಅಂತ ಆಸ್ಪತ್ರೆ ಆಗಬೇಕು. ಬೇಡ ಬೇಡ ಆಸ್ಪತ್ರೆ ಒಂದು ಬೇಡ ಮಾರಾಯ, ಕೂಡಲೇ ಕೊಡ್ತಾನೆ, ದಾನ ಮಾಡ್ತಾನೆ. ಡೊನೇಷನ್ ಕೊಡೋರ ಹತ್ರ ಹೇಳಬೇಕು, ನಿಮ್ಮ ದುಡ್ಡು ಯಾರಿಗೆ, ಆಸ್ಪತ್ರೆಗೋ ಅಥವಾ ಕಳ್ಳಕಾಕರಿಗೋ ಅಥವಾ ಇಡಿಯವರಿಗೋ ಅಥವಾ ನಮಗಿಡಿ, ಏನಾದರೂ ಒಂದು ಮಾಡಿ. ಐಡಿಯವ್ರು ಬರೋದು ಬೇಡದಾದ್ರೆ ನಮಗಾದರೂ ಕೊಡಿ ಅಂತ ಕೊನೆಗೆ ಕೊಡ್ತಾರೆ ಅವರಾಗ. ಆಯಿತು ಮಾರೆ, ನೀವು ಸುಮ್ಮನೆ ಇವರೆಲ್ಲ ಶಾಪ ಹಾಕಿ ಅವರಿಗೆಲ್ಲ ಹೋಗೋದು ಬೇಡ, ತೊಗೊಳ್ಳಿ ಅಂತೇಳಿ ಒಂದು ಪಾಲು ನಮಗೆ ಕೊಡ್ತಾರೆ. ಅದನ್ನಾದರೂ ಮಾಡಲಿ, ನೀವು ಸಿಂಹ ಪಾಲು ನಮಗೆ ಕೊಡಬೇಡಿ, ಒಂದು ಪಾಲು ಕೊಡಿ ಅಂತ. ಹೀಗೆ ಭಾಳ ಚಂದವಾಗಿ ಹೇಳೆಯಾಬಿ ನಮಸ್ಕೃತ. ಇನ್ನೊಬ್ಬರದ್ದು ಮಾಡಿದ್ದು ನೋಡಿ ಆದರೂ, ತಮಾಷೆಗಾಗಿ ಆದರೂ, ಕುಂಟನೆಮಕ್ಕಾಗಿ ಆದರೂ, ಒತ್ತಾಯಕ್ಕಾಗಿ ಆದರೂ, ಮಾಡದೆ ಉಪಾಯ ಇಲ್ಲ ಅಂತಾದರೂ ಮಾಡಿ ಮಾರ್ಯಾರೆ ದೇವರಿಗೆ ನಮಸ್ಕಾರ ಮಾಡಿ ದೇವರಿಗೆ ಪೂಜೆ ಮಾಡಿ ಏನಾಗ್ತದೆ ಕೇಳಿದರೆ ಸಯಾತಿ ಪರಮಂ ಸ್ಥಾನಂ ಯತ್ಸುರೈರಪಿ ದುರ್ಲಭಂ ಅಂತ ದೊಡ್ಡ ಸ್ಥಾನಮಾನ ಸಿಗ್ತದೆ. ಸಯಾತಿ ಪರಮಂ ಸ್ಥಾನಂ, ಉತ್ತಮವಾದಂಥ ಸ್ಥಾನ. ಪರಮಸ್ಥಾನದ ಬಗ್ಗೆ ನಾನು ಇನ್ನೊಮ್ಮೆ ವಿವರಣೆ ಕೊಡ್ತೇನೆ. ಇಲ್ಲಿ ಶ್ರೇಷ್ಠವಾದ ಸ್ಥಾನ ಅಷ್ಟೇ ಇಟ್ಟುಕೊಳ್ಳುವ, ಎಲ್ಲಕ್ಕಿಂತ ಮಿಗಿಲಾದ ಸ್ಥಾನ ನಾವು ನಿನ್ನೆ ನೋಡಿದ್ದೇವೆ, ಹಿಂದೆ ಬಾರದ ಸ್ಥಾನ ಎನ್ನುವ ಅರ್ಥದಲ್ಲಿ. ಅಂತ ಅತ್ಯುತ್ತಮವಾದ ಭಗವಂತನ ಲೋಕವನ್ನು ಪಡಿತಾನೆ. ಯತ್ತು ಸುರೈರಪಿ ದುರ್ಲಭ, ಸಾಮಾನ್ಯವಾಗಿ ದೇವತೆಗಳಿಗೂ ಸಿಗಲಾರ. ಅದು ಯಾಕೆ ಹೇಳ್ತಾರೆ? ದೇವತೆಗಳಿಗೆ ಅಧಿಕೃತವಾಗಿ ಅವರು ಇಂಥ ಸ್ಥಾನಮಾನ ಅಂತ ಉಂಟು, ಆದರೆ ಮನುಷ್ಯರ ಮೇಲೆ ದೇವರಿಗೆ ಭಾರಿ ಇಷ್ಟ. ಯಾಕೆಂದರೆ ಅವರು ನಿತ್ಯ ದೇವರನ್ನು ಕಂಡವರಲ್ಲ, ಸಾಧನೆಯಿಂದ ದೇವರನ್ನು ಕಾಣುವವರು. ಯಾವತ್ತು ದೊಡ್ಡವನ ಪ್ರಶ್ನೆಗೆ ಭೇಷ್ ಹೇಳುವುದಿಲ್ಲ, ಮಕ್ಕಳು ಸರಿ ಸ್ಟಡಿ ಹಾಗೆ ಕ್ರಮ. ದೊಡ್ಡವರ ಹತ್ರ ದೊಡ್ಡ ಸಂಗತಿ ಇಲ್ಲ. ಸಣ್ಣವರು ಈ ಲೋಕದಲ್ಲಿ ಬಹಳ ಉಳ್ಳವರು, ಅವರು ಸಹ ಬಹಳ ಚೆನ್ನಾಗಿದ್ದ ಭಗವಂತನ ಬಗ್ಗೆ ಎಚ್ಚರದಲ್ಲಿ ಸೇವೆ ಮಾಡಿದ್ರಿಂದ ದೇವತೆಗಳಿಗೂ ಸಿಗಲಾರದ ಸ್ಥಾನಮಾನ ಅವರಿಗೆ ಸಿಗ್ತದೆ ಅನ್ನುವ ಹೆಸರನ್ನು ಕೊಟ್ಟು ದೇವತೆಗಳಿಗೆ ಅವರದ್ದೇ ಆಗಿರುವಂಥದ್ದುಂಟು. ಅಧಿಕಾರದಲ್ಲಿ ಸೇವೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಅದರಿಗೆ ನೋಡಿ ಧ್ರುವನಿಗೆ ಖುಷಿಪಟ್ಟ ಹಾಗೆ ರಾಜಕುಮಾರನಾಗಿ ಅರಮನೆಯನ್ನು ತೊರೆದು ಕಾಡಿನಲ್ಲಿ ಕೂತು 3 ಹೊತ್ತು ಸ್ನಾನ ಬೇರೆ ಎಂಥದ್ದು ತಿನ್ನದೆ ಆಗ ಹೊಗಳುತ್ತಾರೆ. ಇದೆಲ್ಲ ದೇವತೆಗಳು ತಿನ್ನುವುದೇ ಇಲ್ಲ ಅಲ್ವಾ, ಅವ್ರು ನಿದ್ದೆ ಮಾಡೋದಿಲ್ಲಲ್ಲ, ಅವರು ನಿತ್ಯ ನಿರಂತರ ಅಲ್ಲ. ಇವನು 6 ತಿಂಗಳು ಮಾತ್ರ, ಅವರು 60 ವರ್ಷವೂ ನಿದ್ದೆ ಮಾಡೋದಿಲ್ಲ ಬೇಕಾದರೆ. ಅದಕ್ಕೆ ಕೇಳಿದ್ದಾನೆ, ದೇವತೆಗಳಿಗಿಂತ ದೊಡ್ಡ ಸಂಘದಲ್ಲಿ ಕೆಲವೊಮ್ಮೆ ಹಾಗೆ ಹೇಳುತ್ತಾರೆ. ಎಲ್ಲ ದೇವತೆಗಳಲ್ಲಿ ವಾಯುದೇವರು ಸೇರೋದಿಲ್ವ, ವಾಯುದೇವರಿಗೂ ಸಿಗ ಹೇಳುವ ಹಾಗೇನಲ್ಲ. ಸಾಮಾನ್ಯವಾಗಿ ಪ್ರೈಸ್ ಮಾಡುವ ವಿಧಾನ ಇತ್ತು. ಅದು ಯಾಕೆ ಏನು ಎನ್ನುವುದನ್ನು ಮತ್ತೆ ಈಗ ಹೇಳಿದ್ದು 1-2 ಉದಾಹರಣೆ ಕೊಟ್ಟೆ ನಾನು, ಧ್ರುವನ ಉದಾಹರಣೆ ಕೊಟ್ಟ ಹಾಗೆ. ಇನ್ನು ವಿಶೇಷಾಂಶಗಳು ಇಲ್ಲಿವೆ. ದೇವತೆಗಳಿಗೂ ಸಿಗಲಾರದ ಸ್ಥಾನಮಾನ ಮನುಷ್ಯರಿಗೆ ಸಿಗ್ತದೆಯೇ, ದೇವತೆಗಳು ಸಾಧನೆ ಮಾಡದೆ ಕೂತ್ಕೊಳ್ಳುತ್ತಾರೆಯ ಅನ್ನುವ ಲೆಕ್ಕಾಚಾರ ಮಾಡಿಕೊಂಡಾಗ ದೇವೈ ಶಬ್ದಕ್ಕೆ ದೇವ ಹೇಳಿದೆ ಸುರೈರಪಿ ಅಂತ ಹೇಳಿದ್ದು. ಸುರ ಶಬ್ದಕ್ಕೆ ಅರ್ಥ ನಾವು ಹಿಂದೆ ನೋಡಿದ್ದೇವೆ. ಆರಾಮವಾಗಿರುವವರಿಗಿಂತ ವಿರಾಮದಲ್ಲಿರುವವರು, ದುಡಿತದಲ್ಲಿರುವವರು, ಶ್ರಮಜೀವಿಗಳಿಗೆ ಹೆಚ್ಚು ಫಲವನ್ನು ಕೊಡಲಿಕ್ಕಿದ್ದೇವೆ. ಕೆಲಸ ಮಾಡು, ಡಬಲ್ ಸಂಬಳ ಕೊಡುವ, ಸುಮ್ಮನೆ ಇದ್ದರೆ ಸೋಮಾರಿತನ ಬೆಳೀತದೆ ಅನ್ನೋ ನೆಲೆಯಲ್ಲಿ ಭಾಳ ಚಂದವಾಗಿ ದೇವತೆಗಳಿಗೆ ಸ್ಥಾನಮಾನವನ್ನು ಮನುಷ್ಯರಿಗೆ ದೇವರು ಕೊಡ್ತಾರೆ ಅನ್ನುವ ಚಿಂತನೆಯನ್ನು ಈ ಶ್ಲೋಕ ಕೊಟ್ಟಿದೆ. ಇದರ ಇನ್ನಿತರ ಕೆಲವು ಅಂಶಗಳನ್ನು ಮಗದೊಮ್ಮೆ ಸೇರುವಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ. ವಾಸಿಷ್ಠಿ ನದಿ ಹಿಂದಿನಿಂದ ಹರಿಯುವುದನ್ನು ನೋಡಬಹುದು.